ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶತೇರಂಶಭಿಪ್ಲಾವಯನ್ ಮಹಾಮವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನ್ಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 49ನೆಯ ಪ್ರವಚನ. ಮತ್ತೆ ಧರ್ಮರಾಜ ಬಂದ ಸುದ್ದಿಯನ್ನು ಕೇಳಿದ್ದೇವೆ. ಭೀಷ್ಮರಲ್ಲಿ ರಾಜ ಏನು, ಜನಸಾಮಾನ್ಯರಿಗಿಂತ ಮಿಗಿಲು ಅನ್ನೋ ವಿಷಯದಲ್ಲಿ ಭೀಷ್ಮರಲ್ಲಿ ಮಾತಾಡಿಸಿದ್ದಾನೆ. ಭೀಷ್ಮರು ವಿಸ್ತಾರವಾದ ಚಿಂತನೆಯಲ್ಲಿ ಹಿಂದಿನ ಕಾಲದಲ್ಲಿ ಈ ರೀತಿಯಾದಂತಹ ಗಲಾಟೆ ಗುರಿಕಾರ ಎಲ್ಲ ಇರಲಿಲ್ಲ. ಮತ್ತೆ ಜನರಲ್ಲಿ ಆದ ಬದಲಾವಣೆಯಲ್ಲಿ ಅವರಲ್ಲೇ ಎದ್ದಿರತಕ್ಕಂತಹ ರಾಗದ್ವೇಷಗಳಿಂದ ಲೋಕದಲ್ಲಿ ಅವ್ಯವಸ್ಥೆ ಉಂಟಾದಾಗ ದೇವತೆಗಳು ಕೇಳಿ ಚತುರ್ಮುಖನಿಂದ ಧರ್ಮಕರ್ಮಗಳ ಲೋಪವನ್ನು ನೋಡಿ ಚತುರ್ಮುಖ ಒಂದು ದೊಡ್ಡ ದಂಡಶಾಸ್ತ್ರವನ್ನು, ದಂಡನೀತಿ ಶಾಸ್ತ್ರವನ್ನು, ರಾಜ್ಯಶಾಸ್ತ್ರವನ್ನು, ರಾಜ್ಯ ಶಾಸನ ಶಾಸ್ತ್ರವನ್ನು ನಮ್ಮ ಮುಂದೆ ನೀಡಿದ್ದಾನೆ 1,00,000 ಅಧ್ಯಾಯಗಳ ನೆಲೆಯಲ್ಲಿ ಅಂತ. ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳುವುದರಲ್ಲೇ ಆಯಿತು. ಕಂಟೈನ್ಸ್ ಪೇಜಸ್, ಪರಿವಿಡಿಗಳು ಆರಂಭದಿಂದ 1000 ಅಧ್ಯಾಯಗಳಾದ್ರಿಂದ ವಿಷಯಕ್ಕೊಂದು ಅಧ್ಯಾಯ ಹಾಕಿಕೊಂಡು 1,000 ವಿಷಯ ಖಂಡಿತ ಅಲ್ವಾ. ಕೆಲವೊಮ್ಮೆ ಒಂದು ಅಧ್ಯಾಯದಲ್ಲಿ 2-3 ವಿಷಯಗಳು ಬರ್ಬೋದು. ಮತ್ತೆ ಕೆಲವೊಮ್ಮೆ ಆ 2-3 ವಿಷಯಗಳ ವಿಸ್ತಾರಕ್ಕಾಗಿ 2-3 ಅಧ್ಯಾಯಗಳು ಇರ್ತದೆ, ಇಲ್ಲ ಅಂತಲ್ಲ. ಹೀಗಾಗಿ ಸಾವಿರಾರು ವಿಷಯಗಳು ರಾಜ್ಯಶಾಸ್ತ್ರ ಅಂದ್ರೆ ಅದರಲ್ಲೆಲ್ಲ ಬಂತು. ಕೇವಲ ರಾಜ್ಯಶಾಸ್ತ್ರ ಅಂತಲ್ಲ, ಅದರಲ್ಲಿ ಪೌರಾಡಳಿತೆ, ಭೌಗೋಳಿಕ ಸನ್ನಿವೇಶಗಳು, ವ್ಯಾಪಾರ ವ್ಯವಹಾರಗಳ ವಹಿವಾಟುಗಳು, ಅದರಲ್ಲಿ ಟ್ಯಾಕ್ಸೇಷನ್ಸ್, ತೆರಿಗೆ ಪದ್ಧತಿಗಳು, ವ್ಯವಹಾರ ಸೂತ್ರಗಳು, ಇತ್ತ ಸೈನ್ಯ, ಹೀಗೆ ಬರುವಾಗ ಅದು ಪೂರ್ತಿ ಏನು ಇಲ್ಲ ಅಂತ ಆಗಲಿಲ್ಲ, ಎಲ್ಲ ಬಂತು. ಯಾಕೆಂದ್ರೆ ಪ್ರಣಿಧಿಗಳಲ್ಲಿ ಪುರೋಹಿತನು ಸೇರುತ್ತಾನೆ. ಹೀಗಾಗಿ ಧರ್ಮಶಾಸ್ತ್ರಗಳ ಕಾಂಡ ಎಲ್ಲ ಹೊರಗೆ ಬರಬೇಕಲ್ಲಿ. ಮತ್ತೆ ಶಾಂತಿ, ಉತ್ಪಾತ ಶಾಂತಿಗಳೆಲ್ಲ ಬಂದಾಗ ಇರಲಿ. ಭೀಷ್ಮ ಹೇಳುವ ಕಂಟೈನ್ಸ್ ಪೇಜುಗಳೇ ಒಂದು ದೊಡ್ಡ ಅಧ್ಯಾಯ ಆಗಿದೆ. ಮಾತಾಡೋದಿಲ್ಲ ಧರ್ಮರಾಜ, ಕೇಳುತ್ತಾ ಇದ್ದಾನೆ. ಏನು ಬ್ರಹ್ಮದೇವ ಏನು ಕೊಟ್ಟ ಶಾಸನ ಶಾಸ್ತ್ರದಲ್ಲಿ, ಅದರ ಬಗ್ಗೆ ಕೆಲವು ಮಾಹಿತಿಗಳು ನಮಗೆ ಸಿಕ್ಕಿವೆ. ಭೀಷ್ಮ ಹೇಳಿದ್ದಾನೆ, ಇನ್ನೂ ಮುಂದುವರಿಸ್ತಾನೆ ಭೀಷ್ಮ. ಇವತ್ತು ನಾವು ಕಂಟೈನ್ಸ್ ಪೇಜ್ ಅಲ್ಲೇ ಇದ್ದೇವೆ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ್ರೆ. ಮಂತ್ರಶ್ಚ ವರ್ಣಿತ ಕೃಷ್ಣ ಅಂತಾನೆ ಭೀಷ್ಮ. ಇದರಲ್ಲಿ ಮಾತುಕತೆ, ಮಂತ್ರಾಲೋಚನೆ, ಗುಪ್ತ ಸಭೆ, ಮಂತ್ರಿಗಳಿಂದ, ಜನಪ್ರತಿನಿಧಿಗಳಿಂದ, ರಾಜ ವ್ಯಕ್ತಿಗಳಿಂದ, ಮನೆ ಮಂದಿಗಳಿಂದ, ಆಚಾರ್ಯ ಪುರೋಹಿತ ಇವರಿಂದ ಟೋಟಲಿ ರಾಜ ಮಾಡತಕ್ಕಂಥ ಏನೊಂದು ಮಂತ್ರಾಲೋಚನೆ ಇದೆ. ಅದು ಪಬ್ಲಿಕ್ ಇರಬಹುದು, ಪ್ರೈವೇಟ್ ಇರಬಹುದು, ವೈಯಕ್ತಿಕ ಇರಬಹುದು, ಮಾಸ್ ಇರಬಹುದು. ಇದನ್ನೆಲ್ಲ ಮುಂದೆ ವಿವರಿಸ್ತಾರೆ, ನಾವು ಕೇಳಬೇಕಾದ್ದುಂಟು. ಈಗ ಸ್ಟಾರ್ಟ್ ಇದು ಪೂರಾ ಪ್ರಕಾರದಿಂದ ಮಂತ್ರ ಭೇದ ಆಗುವುದು, ಅಂದರೆ ಒಡಕು ಬರುವುದು, ಲೀಕ್ ಆಗುವುದು, ಅದನ್ನು ಮತ್ತೆ ಸರಿಗೊಳಿಸುವ ವಿಧಾನಗಳು, ಹೀಗೆ ಮಾತಾಡಲಿಕ್ಕೆ ಉಂಟು. ಮಂತ್ರಾಲೋಚನೆ ಮಾಡುವಾಗ ಹಕ್ಕಿಗಳನ್ನು ತರಲಿಕ್ಕೆ ಬಿಡಬಾರದು ಅಂತ ಹೇಳುವಷ್ಟರ ಮಟ್ಟಿಗೆ, ಹೇಗೆ ಕೆಲವು ಅನುಕರಣೆ ಮಾಡುತ್ತವೆ ಅಂತ. ಹೀಗೆ ಈ ನೆಲೆಯಲ್ಲಿ ಮಂತ್ರಾಲೋಚನೆ ಪದ್ಧತಿಗಳ ಬಗ್ಗೆ, ಮತ್ತೆ ರಾಜ ಹೆಚ್ಚಾಗಿ ಮಾಡಬೇಕಾದ್ದು ಪರ ಅರಸನ ಜೊತೆಯಲ್ಲಿ ಇರತಕ್ಕಂಥ ಸಂಧಿ ವಿಷಯ, ಫ್ರೆಂಡ್ಶಿಪ್, ಗೆಳೆತನ. ಸಂಧಿಶ್ಚ ತ್ರಿವಿಧಾಭಿಕ್ಯ, 3 ರೀತಿಯಿಂದ ಸಂಧಿ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಅಂತಾರೆ.
ಹೇಗೆ ಅಂದ್ರೆ ಹೀನ ಮಧ್ಯ ತಥೋತ್ತಮ, ಹೀನೋ ಮಧ್ಯ ತಥೋತ್ತಮ. ಹೀನ ಸಂಧಿ ಮಧ್ಯಮಭೂತವಾದದ್ದು, ಉತ್ತಮ ರೀತಿಯಲ್ಲಿ. ಹೀನ ಯಾವುದು ಅಂದ್ರೆ ಹೆದರಿಸಿ, ಭಯ, ಸತ್ಕಾರ, ವಿತ್ತಾಭ್ಯಾಮ್ ಅಂತಾರೆ. ವಿತ್ತಾಖ್ಯಂ ಹೆದರಿಸಿ ಮಾಡುವಂಥದ್ದುಂಟಲ್ಲ ಸಂಧಿ, ಅದೆಲ್ಲ ಹೀನ ಸಂಧಿ, ಅದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವನೊಂದೊಮ್ಮೆ ಹೆದರಿಕೆ ಬಿಟ್ಟ ಅಂದ್ರೆ ಇವ ಸೋತ, ಅಥವಾ ಅವನಿವನನ್ನು ಹೆದರಿಕೆ ಶುರು ಮಾಡಿದ್ರೆ ಅದು ಕಷ್ಟ ಮತ್ತೆ. ಹೀಗಾಗಿ ಹೆದರಿಸಿ ಒಂದು ಕಡೆಯಿಂದ ಸಂಧಿ ಮಾಡಿಕೊಳ್ಳುವುದೊಂದು ಹೀನ ಸಂಧಿ ಆಗ್ತದೆ. ಸತ್ಕಾರ ಗೌರವಿಸಿ ಮಾಡುವಂಥದ್ದು ಮಧ್ಯಮ ಋತುವ ಸಂಧಿ. ಮತ್ತೆ ದುಡ್ಡು ಕೊಟ್ಟು ಸಂಧಿ ಮಾಡಿಕೊಳ್ಳುವಂಥದ್ದು ಉತ್ತಮ ಸಂಧಿ ಆಗಿದೆ. ದುಡ್ಡು ಇರುವುದರಿಂದ ಋಣದಲ್ಲಿ ಬಿದ್ದಿರ್ತಾನೆ ಅಂತ ಹೇಳಿ ದುಡ್ಡು ಕೊಡ್ಲಿಕ್ಕೆ ಬರ್ತದೆ ಅಂತ. ಈ ರೀತಿಯಾಗಿ 3 ಪ್ರಕಾರದಿಂದ ಸಂಧಿಯನ್ನು ಮಾಡಲಿಕ್ಕೆ ಆಗ್ತದೆ. ಇದನ್ನೆಲ್ಲ ಪೂರ್ವವಾಗಿ ಕಾಸ್ನೇನ ಪರಿವರ್ಣಿತಂ, ಪೂರಾ ಪ್ರಕಾರದಿಂದ ಅದನ್ನು ಉಲ್ಲೇಖ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಎಂಥವರಲ್ಲಿ ಮಾಡಬೇಕು ಸಂಧಿ, ಹೇಗಿದ್ದಾಗ ನಡೆಸಿಕೊಡಬೇಕು. ಮೊದಲು ಸಂಧಿ ಮಾಡಿ ಮತ್ತೆ ವಿಗ್ರಹ ಮಾಡಲಿಕ್ಕೆ ಬರ್ತದ, ಅದು ವಿಗ್ರಹ ಮಾಡಿದವನಲ್ಲಿ ಸಂಧಿ ಮಾಡಿಕೊಳ್ಳಿಕ್ಕೆ ಆಗ್ತದ. ನೋಡಿ, ಜರಾಸಂಧ ಕರ್ಣನಲ್ಲಿ ಹೋರಾಟ ಮಾಡಿದ, ಮತ್ತೆ ವಿಗ್ರಹ ಮಾಡಿದಂತೂ ಸಂಧಿ ಮಾಡಿಕೊಂಡ, ಮತ್ತೆ ಫ್ರೆಂಡ್ ಅಂದ, ಮತ್ತೆ ತನ್ನ ಪಾಳಯದಲ್ಲಿ ಒಂದು ತುಂಡು ರಾಜ್ಯವನ್ನು ಅವನಿಗೆ ಕೊಟ್ಟುಕೊಂಡ, ಗೌರವಿಸಿದ. ಹೀಗೆ ಅನೇಕ ರೀತಿಯಿಂದ ಸಂಧಿ ಮಾಡಲಿಕ್ಕೆ ಬರ್ತದೆ ಎನ್ನುವುದನ್ನೆಲ್ಲ ಪೂರ್ವವಾಗಿ ಇಲ್ಲಿ ಹೇಳಿದ್ದಾರೆ ಅಂತ. ಮತ್ತೆ ವಿಗ್ರಹ ಅಂತ ಆದ್ರೆ ಸಂಧಿ ಮಾಡುವುದಿಲ್ಲ, ಹೋರಾಟವೆಂದ್ರೆ ಹೋರಾಟಕ್ಕಾದ್ರೆ ಯಾವಾಗ ಹೋಗ್ಬೇಕು, ಅದಕ್ಕೆ ಯಾತ್ರಾ ಅಂತ ಹೇಳ್ತಾರೆ. ಯಾತ್ರೆ ಅಂತ ಇವತ್ತಿನಾಗಿ ನಮ್ದು ತೀರ್ಥಯಾತ್ರೆ ಎಲ್ಲ ಅಲ್ಲ. ಇಲ್ಲಿ ಅಂದ್ರೆ ನಾವಿವತ್ತು ರಾಜ್ಯಶಾಸ್ತ್ರಕ್ಕೆ ಬಂದ ನಂತರ ಇಲ್ಲಿಯ ಪಾರಿಭಾಷಿಕವಾದ ಚಿಂತನೆಗಳನ್ನೇ ಮಾಡಬೇಕು ಕೆಲವೊಮ್ಮೆ. ಇಲ್ಲಿ ಯಾತ್ರಾ ಅಂದ್ರೆ ಹೋರಾಟಕ್ಕೋಸ್ಕರ ಹೊರಡೋದು. ಒಂದು ಯಾತ್ರಾ ಕಾಲಾಷ್ಟ ಚತ್ವಾರಹ ಅಂತಾರೆ. 4 ಬಗೆಯಿಂದ ಹೋರಾಡುವ ವ್ಯವಸ್ಥೆಗಳನ್ನು ನೋಡಿಕೊಳ್ಳಿಕ್ಕೆ ಬರ್ತದೆ. ಹೇಗೆ ಕೇಳಿದರೆ ಅದೇ ವೃತ್ತಿ ಕ್ಲಾಸಗಳ ನೆಲೆಯಲ್ಲಿ. ಏನು ವೃತ್ತಿ ಕ್ಲಾಸ್ 4 ಕೇಳಿದರೆ, ತನ್ನ ಪಕ್ಷದಲ್ಲಿನ ಮಿತ್ರ ವರ್ಗದ ವೃದ್ಧಿ, ಕೋಶದ ಸಮೃದ್ಧಿ, ಇದನ್ನು ನೋಡಿಕೊಳ್ಳುವುದು. ಈ ಟೈಮ್ ಪರ ವ್ಯಕ್ತಿಗವಾಗಿ ಅಂದರೆ ಶತ್ರುಗಳ ಲೆಕ್ಕಾಚಾರದಲ್ಲಿ ಆದರೆ ಶತ್ರು ಪಕ್ಷದವರ ಕ್ಷಯ ಆಗಬೇಕು, ಅವರ ಕೋಶ ನಾಶ ಆಗಬೇಕು. ಹೀಗೆ ನೋಡಿಕೊಳ್ಳಿ. ಯಾವಾಗ ಅವರು ಕಷ್ಟದಲ್ಲಿದ್ದಾರೆ, ಯಾವಾಗ ಅವರ ಜರ ಇಲ್ಲಾಗಿರ್ತದೆ, ಆವಾಗ ನಮ್ಮದು ಯಾತ್ರೆ ಆಗಬೇಕು. ಅದನ್ನು ನೋಡಿ. ನಮ್ದು ಯಾವಾಗ ಜನ ಬೆಂಬಲ ಜಾಸ್ತಿ ಇರ್ತದೆ, ನಮ್ದು ಯಾವಾಗ ಕೋಶ ವೃದ್ಧಿ ಇರ್ತದೆ, ಆವಾಗ ನಾವು ಹಾರಬೇಕು. ಈಗ ಯಾತ್ರೆ ಮಾಡುವಾಗಲೂ ಹೋರಾಟಕ್ಕೋಸ್ಕರ ಹೊರಡುವಾಗಲೂ ನೋಡಿಕೊಳ್ಳಿಕ್ಕೆ ಉಂಟು. ಮತ್ತೆ ತ್ರಿವರ್ಗಸ್ಯ ವಿಸ್ತಾರ, ಅದರಲ್ಲಿ ಸಾಮಧಾನ ಭೇದಗಳು ಇವನ್ನೆಲ್ಲ ಬಿಡಿಸುವ ರೀತಿ ಹೇಗಿರ್ತದೆ, ಯಾರನ್ನು ಹೇಗೆ ಹಿಡಿಲಿಕ್ಕೆ ಆಗ್ತದೆ ಯಾತ್ರೆಯಲ್ಲಿ, ಅದನ್ನೆಲ್ಲ ನೋಡಿಕೊಳ್ಳಬೇಕಾಗ್ತದೆ. ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ಗೆಲುವು, ಯುದ್ಧಕ್ಕೋದ ಗೆದ್ದು ಬಂದ, ಗೆಲುವು ಎಷ್ಟು ರೀತಿ ಉಂಟು. ವಿಜಯ ಧರ್ಮಯುಕ್ತಶ್ಚ ತಥಾ ಅರ್ಥ ವಿಜಯಶ್ಚ ಆಸರಶ್ಚೈವ. ಅದರಲ್ಲಿ 3 ಪ್ರಕಾರ ಉಂಟು ನೋಡಿ. ಗೆಲುವಿನಲ್ಲಿ 3 ಪ್ರಕಾರ. ನಮಗೆಲ್ಲ ವೇದಾಂತ ಓದಿದವರಿಗೆಲ್ಲ ಸತ್ವರಜಸ್ಸು ತಮಸ್ಸಷ್ಟೇ ಕಾಣು, ಸಾತ್ವಿಕ ರಾಜಸ ತಾಮಸ ಇರ್ಲಿ. ಅದು ಗ್ರೇಡ್ ಅನ್ನು ಕೊಡುವಾಗ ನೀವು ಹಾಗೆ ಹೇಳಿ, ಅದು ಹೆಸರೊಂದುಂಟಲ್ಲಿ. ಅದೇನು ವಿಷಯ ಕೇಳಿದ್ರೆ, ಅದು ಧರ್ಮಯುಕ್ತವಾದ ವಿಜಯ ಆದರೆ ಅದು ನಿಜವಾಗಿ ಧರ್ಮರಾಜನ ಹೋರಾಟದಲ್ಲಿನ ಗೆಲುವು ಅಂದರೆ ಅದು ಧರ್ಮಯುಕ್ತವಾದದ್ದು. ಓಡಿದವರನ್ನು ಹೊಡಿಲಿಕ್ಕಿಲ್ಲ ಅಂತ, ಕೂಟಯುದ್ಧ ಇಲ್ಲ ಅಂತ ಹೇಳಿಕೊಂಡು ಹೀಗೆಲ್ಲ ಸತ್ಯಕ್ಕಾಗಿ ಹೋರಾಟ, ಅದು ದಾಕ್ಷಿಣ್ಯದಲ್ಲಿ ಹೋರಾಟ, ಇದೆಲ್ಲ ಧರ್ಮ ವಿಜಯ. ಇನ್ನು ಎರಡನೇದು ಅರ್ಥ ವಿಜಯ ಅಂತ ಉಂಟು, ಸಂಪತ್ತು ಲೂಟಿ ಮಾಡುದು, ಸಂಪತ್ತು ದೋಚಿಕೊಳ್ಳುವುದು ಹೋರಾಟದಲ್ಲಿ. ಮತ್ತೊಬ್ಬರನ್ನು ಬಡಿಯುವುದು ಕೊಲ್ಲುವುದು ದೊಡ್ಡ ಸಂಗತಿ ಅಲ್ಲ, ಅವರ ಇಗೋಗ್ರಹಣಕ್ಕೆ ಬಂದದ್ದಲ್ಲವ, ಅದನ್ನು ಇಟ್ಕೊಳ್ಬೇಕು ಅಂತ. ಅದು ಸೋತಲ್ಲಿ ಆಗ್ಲಿಲ್ಲ ಕೌರವರಿಗೆ. ಮತ್ತೆ ಇನ್ನೊಂದು ಆಸನ ವಿಜಯ ಅಂತ ಉಂಟು, ಇದು ಬೇಡದಿದ್ದದ್ದು ಅಂತಾರೆ. ಅದು ಯಾವಾಗ ಆಯ್ತು, ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ಅಶ್ವತ್ಥಾಮನ ವಿಜಯ. ರಾತ್ರಿ ಹೊತ್ತಿನಲ್ಲಿ ಮಲಗಿದವರ ಮೇಲೆ ಬೆಂಕಿ ಹಾಕಿ ಕತ್ತಲೆಯಲ್ಲಿ ಕಡಿದುಕೊಂಡು ಎಲ್ಲ ಮಾಡುವಂಥದ್ದು, ಇದು ಆಸನ ವಿಜಯ ಅಂತ ನೋಡಿ. ವಿಜಯ ಗುರುತಿಸುವ ರೀತಿ ಆಸನ ವಿಜಯ. ಅದು ರಕ್ಕಸರು ಹಾಗೆ ಮಾಡೋದು. ಹೇಸಿಗೆ ರಕ್ಕಸ ಕಾಲ ಬೇರೆ, ನಿದ್ದೆ ಮಾಡಿದವರ ಮೇಲೆ ಅಂದ. ಇದನ್ನೆಲ್ಲ ಭೀಷ್ಮರು ಹೇಳಿಕೊಟ್ಟು ಬಿಟ್ಟರು. ನಮ್ಮಲ್ಲೇ ನಡೆದ ವಿಜಯಗಳೆಲ್ಲ ವಿಜಯೋತ್ಸವಗಳು ಏನಾಯ್ತು ಅದು. ಹಾಗಾಗಿ ಇವನ್ನೆಲ್ಲ ನಾನು ಬಣ್ಣಿಸಿದ್ದೇನೆ. ನೋಡಿ, ಇದೆಲ್ಲ ಚತುರ್ಮುಖ ಮೊದಲೇ ಹೇಳಿಬಿಟ್ಟಿದ್ದಾನೆ. ವಿಜಯವನ್ನು ಆಚರಿಸ್ತಾನೆ, ಇಷ್ಟು ಬಗೆಗಳಲ್ಲಿ 3 ಬಗೆಯಿಂದ ವಿಜಯಗಳಿವೆ ಅಂತ. ಲಕ್ಷಣಂ ಪಂಚವರ್ಗಸ್ಯ, ಇನ್ನು ಪ್ರಧಾನವಾದದ್ದು 5ರ ಪರಿಚಯ ಮಾಡಿಸಿದ್ದೇನೆ. ಅದು ಯಾವುದು 5 ಅಂದ್ರೆ ಅಮಾತ್ಯ, ರಾಷ್ಟ್ರ ದುರ್ಗಾಣಿ, ಮತ್ತೆ ಬಲಂಕೋಶಶ್ಚ ಪಂಚಮಃ ಅಂತ. ಅಮಾತ್ಯ ಅಂದ್ರೆ ಮಂತ್ರಿಗಳು, ಅದರೊಟ್ಟಿಗೆ ರಾಷ್ಟ್ರ ದೇಶ, ಮತ್ತೆ ದುರ್ಗ ಅದಕ್ಕೆ ಬೇಲಿಗಳು, ಜಲದುರ್ಗ ಪರ್ವತ ದುರ್ಗಗಳೆಲ್ಲ ಇಟ್ಟುಕೊಂಡ, ಗಿರಿದುರ್ಗಾದಿಗಳನ್ನು ಹೇಳಿಕೊಂಡ ಹಾಗೆ.
ಅಮಾತ್ಯ ರಾಷ್ಟ್ರ ದುರ್ಗಾಣಿ. ಮತ್ತೆ ಬಲಂ ಕೋಶಶ್ಚ, ಬಲ ಅಂದ್ರೆ ಸೈನ್ಯ, ಕೋಶ ಅಂದ್ರೆ ಸಂಪತ್ತು, ಕೋಶಾಗಾರ, ದುಡ್ಡು, ಬೊಕ್ಕಸ. ಇದು ಪಂಚವರ್ಗ, ರಾಜನ ಪಂಚವರ್ಗ ಅಂದ್ರೆ. ಇದರದ್ದು ಪೂರ ಲಕ್ಷಣ ಹೇಳಿದ್ದೇನೆ ನಾನು. ಹೇಳ್ತಾರೆ ಅಲ್ಲಿ ಚತುರ್ಮುಖ ಕೊಟ್ಟಂತಹ ಕೃತಿಯಲ್ಲಿ ಇದೆಲ್ಲ ಇದೆ ಅಂತ ಭೀಷ್ಮ ಹೇಳ್ತಾನೆ. ದೊಡ್ಡ ಕೃತಿ ನೋಡಿ, 1,00,000 ಅಧ್ಯಾಯ ರೀ, 1,00,000 ಶ್ಲೋಕ ಅಲ್ಲ. ಮಹಾಭಾರತ 1,00,000 ಶ್ಲೋಕ ಇರು. ನಮಗೆ 1,00,000 ದಿನ ಇಲ್ಲ ಬದುಕಲಿಕ್ಕೆ, ಇರ್ಲಿ. ಆದರೆ 1,00,000 ಗಂಟೆಗಳೆಲ್ಲ ಉಂಟಲ್ಲ ದಿನ ಇಲ್ಲದಿದ್ದು. ಆದರೆ ಭೀಷ್ಮ ಹೇಳ್ತಾನೆ 1,00,000 ಅಧ್ಯಾಯ. ನಾವು ಕಳ್ಕೊಂಡ ಕಥೆ ಯೋಚನೆ ಮಾಡಿದ್ರೆ ಎಷ್ಟು ಜೋರಿರ್ತದೆ. ಭೀಷ್ಮ ಏನು ಓದಿದ 106 ವರ್ಷ ಕೇಳಿದ್ರೆ ಇದೆ 300-500 ವರ್ಷ ಭೀಷ್ಮನ ಅಧ್ಯಯನ ಆಯ್ತಲ್ಲ. ನಮ್ದು 50 ವರ್ಷದ ಅಧ್ಯಯನದಲ್ಲಿ ಇವೆಲ್ಲ ಬರುವುದಿಲ್ಲ. ಆದರೆ ಲಕ್ಷೋಪಲಕ್ಷ ಶ್ಲೋಕಗಳಷ್ಟೇ ನಮ್ಮದು. ಒಂದೊಮ್ಮೆ 10-50 ವರ್ಷಗಳಲ್ಲಿ ಆದರೆ 1,00,000 ಮಹಾಭಾರತ ಇರಲಿ, ಒಂದು 4,00,000 ಪುರಾಣ ಇರಲಿ, ಒಂದು ತಂತ್ರ ಸುಮಾರು ಸಂಹಿತೆಗಳು ಅಂತ ಹೇಳಿಕೊಳ್ಳುವುದರಲ್ಲಿ 1,00,000 ಆದರೂ ಪರಿಕಿಸಿದ ಅಂತ ಅಂದುಕೊಳ್ಳುವ. ಮತ್ತು ವೇದಾಂತಗಳು, ಉಪನಿಷತ್ತುಗಳು, ಸಂಬಂಧಪಟ್ಟಂತಹ ಕೆಲವು ಮಾತುಗಳು ಅಂತ ಇಟ್ಟುಕೊಂಡ್ರೆ ಅದೊಂದು 1,00,000 ಮಾಡಿದ್ರೆ ಎಷ್ಟಾಯ್ತು. ನಿಜವಾಗಿ ಒಂದೊಮ್ಮೆ ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೂ 10,00,000 ದಾಚಿ ಹೋಗುವುದು ಬಹಳ ಕಷ್ಟ. 10-50 ವರ್ಷಗಳಲ್ಲಿನ ಅಧ್ಯಯನದಲ್ಲಿ ಮನುಷ್ಯನ ಸ್ವಲ್ಪ ಬುದ್ಧಿಮಂತ ಅಂತ ಹಾಕೊಂಡ್ರು ಅವನು ವೇದಾಂಗಗಳ ಬಗ್ಗೆ ಒಂದೊಮ್ಮೆ ಕಣ್ಣು ಓಡಿಸಿದ್ರು, ಧಾರಣೆ ಮಾಡಿಕೊಳ್ಳದಿದ್ರು ಕಣ್ಣು ಓಡಿಸಿದ್ರು 10-20 ಲಕ್ಷಗಳ ಆಚೆ ಹೋಗುವುದು ಬಹಳ ಕಷ್ಟ. ಹಾಗಾಗಿ ಇದು ಒಂದು ರಾಜ್ಯಶಾಸ್ತ್ರವೇ ಹೀಗೆ ಉಂಟು ಕೇಳಿದ 1,00,000 ಅಧ್ಯಾಯಗಳಲ್ಲಿ ಉಂಟು. ಒಂದು ಅಧ್ಯಾಯದಲ್ಲಿ 10-50 ಶ್ಲೋಕಗಳು ಅಂತಾದ್ರೂ 10-50 ಲಕ್ಷದ ಗ್ರಂಥ ಪರಿಮಿತಿಯಲ್ಲಿ ಬರತಕ್ಕದ್ದು. 50 ಲಕ್ಷ ಭಾರತವೇ ಉಂಟು ದೇವಲೋಕದಲ್ಲಿ. ಅಲ್ಲಿ ಹೇಳಿದ್ದು ಶುಕಾಚಾರ ಮುಂತಾದವರು ನಾರದಾದಿಗಳಲ್ಲಿ ಪ್ರಚಾರ ಮಾಡಿದ ಭಾರತ ದೊಡ್ಡದುಂಟು. ಇಲ್ಲಿ ವೈಶಂಪಾಯನರು ಮನುಷ್ಯಲೋಕದವರು ಹೇಳಿದ್ದು ಮನುಷ್ಯರಿಗೆ, ಆದ್ರಿಂದ ಸಣ್ಣದುಂಟು ಅವರ ಧಾರಣೆಯಲ್ಲಿ. ವೇದವ್ಯಾಸ ಇಷ್ಟು ಸಾಕು, ಇದರಲ್ಲಿ ಇಷ್ಟು ಉದ್ದ ಇವೆಲ್ಲ ಉಂಟು ಚಿಂತನೆಗೆ. ಇನ್ನು ಅದರಲ್ಲಿ ಹೇಗಿರಬೇಡ ಯೋಚನೆಯಲ್ಲಿ ಬಂದ್ರೆ. ಅಂದ್ರೆ 50 ಲಕ್ಷ ಶ್ಲೋಕದಷ್ಟು ಮಹಾಭಾರತದ ದೊಡ್ಡ ಸಂಗತಿಯಾಗಿ ರಾಜ್ಯಶಾಸ್ತ್ರವೇ ಒಂದುಂಟು. ಬ್ರಹ್ಮದೇವ ದೇವತೆಗಳ ಪ್ರಾರ್ಥನೆಯಲ್ಲಿ ರಿವೀಲ್ ಮಾಡಿದ ಚಿಂತನೆ, ಅದರಲ್ಲಿ ವಿಸ್ತಾರವಾಗಿ ಪಂಚವರ್ಗದ ಲಕ್ಷಣ ಬಂದಿದೆ. ಮಂತ್ರಿಗಳು ಹುಡುಕಾಡಿ, ಯಾರು ಬೇಕು ಮಂತ್ರಿಗಳು, ಹೇಗೆ ಅವರ ಲಕ್ಷಣ ಹೇಗಿರ್ತದೆ, ಎಂತವನಾಗಬೇಕಾಗ್ತದೆ, ನಮ್ಮ ಜೊತೆಯಲ್ಲಿ ರಾಜನ ಜೊತೆಯಲ್ಲಿರುವವನು, ಸಲಹೆಗಾರನಾಗಿ, ಕೆಲಸಗಾರನಾಗಿ, ಅದನ್ನು ಮುಂದುವರಿಸುವವನಾಗಿ. ಹಾಗೆ ರಾಷ್ಟ್ರ ಹೇಗಿರಬೇಕು, ಕೋಟೆಗಳನ್ನು ಹೇಗೆ ಕಟ್ಟಬೇಕು, ಸೈನ್ಯ ಹೇಗೆ ಆಗಬೇಕು, ಬೊಕ್ಕಸ ಹೇಗೆ ತುಂಬಿಸಬೇಕು, ಇವೆಲ್ಲ ಬಹಳ ಚೆನ್ನಾಗಿ. ಅದರಲ್ಲಿ ತ್ರಿವಿಧಂ ಚಾತ್ರವರ್ಣಿತಂ, ಅದರಲ್ಲಿ 3 ಬಗೆ ಉಂಟು, ಉತ್ತಮ, ಮಧ್ಯಮ, ಅಧಮ. ಒಟ್ಟಾರೆ ತುಂಬಿಸುವುದೆಲ್ಲ, ಜನರ ಟ್ಯಾಕ್ಸಿನಿಂದ ಪಡೆಯುವಂಥದ್ದೆಲ್ಲ ಉತ್ತಮ ಪಕ್ಷದಲ್ಲಿ ಆಗುವುದಿಲ್ಲ. ಕೆಲವೊಮ್ಮೆ ಇತರ ರಾಜರನ್ನು ಬಡಿದು ಬಂದದ್ದೆಲ್ಲ ಉತ್ತಮ ಪಕ್ಷದಲ್ಲಿ ಸಿಗ್ತದೆ. ಹಾಗಾಗಿ ಉತ್ತಮ, ಮಧ್ಯಮ, ಅಧಮ ರೀತಿಯಲ್ಲಿನ ಈ ಪಂಚವರ್ಗಗಳ ಪರಿಪೂರ್ಣವಾದ ಮಾಹಿತಿ ಇಲ್ಲಿ ಬಂದಿದೆ. ಮತ್ತೆ ಹೇಳ್ತಾರೆ ಪ್ರಕಾಶಶ್ಚ ಅಪ್ರಕಾಶಶ್ಚ ದಂಡ ಅತ್ರ ಪರಿಶಬ್ದಿತ. ಇಲ್ಲಿ ಸೈನ್ಯದ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳ್ತಾರೆ. ದಂಡ ಅಂದ್ರೆ ದಂಡನಾಯಕ ಎಲ್ಲ ಇದ್ದಾರೆ, ಸೇನೆ ಪ್ರಕಾಶ ಮತ್ತು ಅಪ್ರಕಾಶ, ಕಾಣುವಂಥದ್ದು, ಕಾಣದೇ ಇರುವಂಥದ್ದು. ನನಗೆ ನಗು ಬರ್ತದೆ, ಅಲ್ಲ ಕಾಣುವ ಸೈನ್ಯ ಒಂದಾಯ್ತಲ್ಲ, ಕಾಣದ ಸೈನ್ಯ ಹೌದು ಉಂಟು ರೀ ಅಂತ ನೋಡಿ. ಸೈನ್ಯ ಕಾಣದ್ದು ಒಂದು ರಾಜನಲ್ಲಿ ಉಂಟಂತೆ. ನೋಡುವ ವಿವರಣೆ ಕೇಳೋಣ, ಅಷ್ಟರಲ್ಲೇ ಮುಗಿಯಿತಾ, ಇನ್ನೇನಾದ್ರೂ ಕಂಟೆಂಟ್ಸ್ ಪೇಜಲ್ಲಿ ಉಳಿಯಿತಾ ನೋಡುವ. ಕಾಣುವಂತೆ ಎಷ್ಟು ಉಂಟು, 8 ಬಗೆ ಉಂಟು ಕಾಣುವಂತೆ ಮಾಡುವಂಥದ್ದು. ನಮಗೆ 4 ಬಗೆ ಗೊತ್ತಿರೋದಲ್ಲ ಸೈನ್ಯ. ಅದು ಆನೆ, ಕುದುರೆ, ರಥ, ಮತ್ತೆ ಪದಾತಿಯಿಂದ ಚತುರಂಗ ಬಲ ಅಂತ ಹೇಳ್ತೇವೆ. ಇನ್ನಿನ ಒಂಟೆ, ಕತ್ತೆ ಎಲ್ಲ ಸೇರಿಸಬೇಕು. ಅದು ಲೆಕ್ಕಾಚಾರದಲ್ಲಿ ಇಲ್ಲ, ಲೆಕ್ಕ ಬರುವುದಿಲ್ಲ, ಅದು ಲೆಕ್ಕಕ್ಕೆ ಸಿಗಲಾರದು. ಒಂಟೆಗಳನ್ನು ಇಟ್ಟುಕೊಳ್ಳುತ್ತಾರೆ ಹೋರಾಟದಲ್ಲಿ ಅಲ್ಲ, ಎಳೆದಾಟದಲ್ಲಿ ಶಸ್ತ್ರಗಳನ್ನು ತರುವಲ್ಲಿ ಒಂಟೆ ಇದೆಲ್ಲ ಉಂಟು. ಕತ್ತೆಗಳು ಬರ್ತಾವೆ ಗಾಡಿ ಎಳೆಯುವುದರಲ್ಲಿ. ಆದ್ರೆ ಕುದುರೆ ಸವಾರ ಇದ್ದಾಗೆ ಕತ್ತೆ ಸವಾರ ಇಲ್ಲ. ಕತ್ತಿ ಸವಾರ ಉಂಟು, ಕತ್ತೆ ಸವಾರ ಇಲ್ಲ. ಹಾಗೆ ಒಂಟೆ ಸವಾರ ಇಲ್ಲ, ಆನೆ ಸವಾರ ಇದ್ದಾರೆ. ಆನೆ ಮೇಲೆ ಹೋರಾಟ ಮಾಡುವುದುಂಟು. ಹೀಗಾಗಿ ಮರುಭೂಮಿಗಳಲ್ಲಿ ಒಂಟೆಗೆ ಹೋರಾಟಕ್ಕೆ ಬೇಕಾಗತ್ತ. ಅದರಿಂದ ಇವನ್ನಲ್ಲಿ ಇಲ್ಲಿ ಹೇಳದೆ 4 ಹೇಳಿ, ಮತ್ತೆ ವಿಷ್ಟಿಹಿ, ನಾವಹ,
ಚರಾಶ್ಚೈವ ದೇಶಿಕ ಐತಿ ಅಷ್ಟಮಃ ಅಂತಾರೆ. 8 ಹೇಗೆ ಕೇಳಿದರೆ ಮತ್ತೆ ಬೇಕಾದಾಗ ಹೋರಾಟದಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದು. ಇದೆಲ್ಲ ದುರ್ಯೋಧನ ಬೇಕಾದಷ್ಟು ಮಾಡಿದ್ದ. ಒಂದೊಂದು ಪಡೆಗಳನ್ನೇ ಎಳೆಗಿಡ್ಕೊಂಡು ತಂದಿದ್ದ. ದುಶ್ಯಾಸನಿಗೆ ಗೊತ್ತಿದ್ದವರಂತೆ, ಕರ್ಣನಿಗೆ ಗೊತ್ತಿದ್ದವರಂತೆ ಹೇಳಿ ಅಂಥವರನ್ನೆಲ್ಲ ಅತ್ತ ನಿಷಾದರ ಪಡೆಯನ್ನೆಲ್ಲ ಎಳೆದು ತಂದಿದ್ದಾನೆ. ಏಕಲವ್ಯ ಆಗಿರಲಿಲ್ಲ, ಸತ್ತಾಗಿತ್ತು. ಅವನ ಪಡೆಗಳಿದ್ದು ಹಾಗೆ ಕೆಲವು. ಅದು ಇದನ್ನು ಉಲ್ಲೇಖ ಮಾಡುತ್ತಾರೆ. ದುಡ್ಡು ಕೊಟ್ಟು ಜನರನ್ನು ಆವತ್ತು ಹೋರಾಟಕ್ಕೆ ರೆಡಿ ಮಾಡು. ಮತ್ತೆ ದೋಣಿಯಲ್ಲಿ ಇರತಕ್ಕದ್ದು ಒಂದು ಲೆಕ್ಕಾಚಾರದಲ್ಲಿ ಬಲವೇ ನಮಗೆ. ಜಲದಲ್ಲಿ ಹೋರಾಟ ಆಗ್ತದೆ. ಇವತ್ತು ನಾವಿಲ್ಲಿ ನೋಡಿಕೊಂಡಾಗ 3 ರೀತಿಯ ಹೋರಾಟವನ್ನು ನೋಡುವುದಿಲ್ವ ಲೋಕದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಲ್ಲಿ? ನೆಲದ್ದು ಆಯಿತು, ಆನಂತರ ಆಕಾಶದ್ದು ವೈಮಾನಿಕವಾದ ದಾಳಿಯಲ್ಲಿ ಉಲ್ಲೇಖ ಮಾಡುತ್ತಾರೆ. ಅದರೊಟ್ಟಿಗೆ ನೀರಿನಲ್ಲಿ ಹಡಗು, ನದಿ ಮುಂತಾದ ನೆಲೆಯಲ್ಲಿ. ಹಾಗೆ 3 ಕಡೆಯಲ್ಲಿ ಸಹ ನಾವು ಮಿಲಿಟರಿಯನ್ನು ನೋಡುತ್ತೇವೆ. ಅದನ್ನು ಲೆಕ್ಕ ಮಾಡಿದ್ರು. ನಾಮಹ ಅಂತ ಹೇಳ್ತಾರೆ. ವಿಷ್ಟಿ ನಾಮಹ ಮತ್ತೆ ಚರಾಶ್ಚೈವ. ಗೂಢಚಾರರು ನಮ್ಗೆ ಒಂದು ಲೆಕ್ಕ ಅಲ್ವಾ, ಬಲವೇ ಅಲ್ವಾ ಅವರು? ಅದು ಹೇಗೆ ಎಲ್ಲ ಮತ್ತೆ ನೋಡುವ ಎಂತ ಮಾಡ್ತಾರೆ ಅವರು ಅಂತ. ಹಾಗೆ ಚಾರರು ಸಹ ನಮಗೆ ಬೇಕಾಗ್ತದೆ. ಅವರು ಗುಟ್ಟಿನಲ್ಲಿ ಅಂದ್ರೆ ಇವನಿಗೆ ಅಂತೂ ವ್ಯಕ್ತವಾದದ್ದು ಯಾರು ರಾಜನ ಚಾರರು ಅಂತ ಜನರಿಗೆಲ್ಲ ಗೊತ್ತಿರೋದು. ಮತ್ತೆ ದೇಶಿಕ ಅಪಿ ಅಂತಾರೆ. ಊರಿನವರನ್ನು ನಾವು ಸೇರಿಸ್ತೇವೆ ಹೋರಾಟ ಬಂದ್ರೆ. ದ್ರುಪದನ ಅಂಗಳದಲ್ಲಿ ಊರಿನವರು ಹೋರಾಟ ಮಾಡಲಿಲ್ಲ ಕೌರವರ ವಿರುದ್ಧ. ಹೀಗೆ 8 ಬಗೆಯಿಂದ ಸೈನ್ಯ ರಾಜನದ್ದು ಪ್ರತ್ಯಕ್ಷವಾಗಿ ಉಂಟು. ಮತ್ತೆ ನೀವು ಗುಟ್ಟಲ್ಲಿ ಮಾಡುವ ಸೈನ್ಯದ ಬಗ್ಗೆ ಹೇಳಿದ್ರೆ ಅದನ್ನ ಹೇಳ್ತಾರೆ, ಸ್ಪೃಶೇಚಾಭ್ಯವಹಾರೇವಾ. ವಾಸ್ತವವಾಗಿ ಜಂಗಮಾಶ್ಚೋಕ್ತಾ ಚೂರ್ಣಯೋಗಾ ವಿಷಾದಯ. ಮರಗಳ ಮತ್ತು ಪ್ರಾಣಿಗಳ ವಿಶೇಷವಾದಂತಹ ಸವಲತ್ತುಗಳಲ್ಲಿ ಮಾಡಿದ ಭಸ್ಮಗಳು, ಹುಡಿಗಳು ಮತ್ತೆ ವಿಷಗಳು, ಇವೆಲ್ಲ. ಚೂರ್ಣ ಅಂದ್ರೆ ಹುಡಿ ಅಂತ ಅರ್ಥ. ಮೆಣಸಿನ ಹುಡಿ ಹಾಕುವುದಿಲ್ವಾ? ಹೌದಲ್ಲ, ಮತ್ತೆ ನನ್ನವರು ಹೇಳಿಕೊಡ್ತಾರೆ. ಅದು ಜಂಗಮ, ಅದು ಇದಲ್ವಾ? ಅಲ್ಲ, ಅಜಂಗಮ, ಅದು ಸ್ಥಾವರ ಅಲ್ವಾ? ಮೆಣಸಿನ ಹುಡಿ ಎನ್ನುವ ಪ್ರಯೋಗ ಉಂಟಲ್ಲ, ಅದು ಸೈನ್ಯವನಲ್ಲಿ ಅಂದ್ರೆ ಒಟ್ಟು ಮಾಡಿರ್ತಾರೆ ಅಂತ. ಮೆಣಸಿನ ಹುಡಿಯನ್ನು ಒಟ್ಟು ಮಾಡಿಕೊಂಡಿರ್ತಾರೆ. ಬೇಕಾದಾಗ ಹೋರಾಟದಲ್ಲಿ ಅದನ್ನೇ ಸಿಲಿಕೊಂಡು. ಖಾಲಿ ಮೆಣಸಿನ ಹುಡಿ ಮಾತ್ರ ಇಲ್ಲಿ ಹೇಳ್ತಾರೆ. ನಾನು ಮೆಣಸಿನ ಹುಡಿ ಉದಾಹರಣೆ ಹೇಳಿದೆ. ಇಲ್ಲಿವರು ಹೇಳ್ತಾರೆ ಜಂಗಮಾಶ್ಚೋಕ್ತಾ ಅಂತ. ಮರಗಳ ಅನೇಕ ನಿರ್ಯಾಸಗಳು, ಅವುಗಳ ಹೊಗೆ ಹಾಕಲಿಕ್ಕೆ ಬರ್ತದೆ, ಅದರಿಂದ ಉಸಿರು ಕಟ್ತದೆ. ಆನಂತರ ಅವುಗಳ ರಸವನ್ನು ಸಿಂಪಡಿಸಲಿಕ್ಕೆ ಬರ್ತದೆ. ಇದನ್ನು ಮಾಡಲಿಕ್ಕೆ ಆಗ್ತದೆ ಅವರಿಗೆ. ಅದರಿಂದ ಕಣ್ಣು ಮಬ್ಬಾಗ್ತದೆ, ಮತ್ತೆ ತುರಿಕೆಗಳು ಏಳುತ್ತಾವೆ. ಇದನ್ನೆಲ್ಲ ಪ್ರಯೋಗದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಾಣಿಗಳಲ್ಲಿ ಅಂತೂ ವಿಷಯವೇ ಉಂಟಲ್ಲ, ವಿಷಾದಯ ಅಂತ. ಹುಳುಗಳನ್ನೇ ಬಿಡುವುದು. ವೈರಾಣುಗಳ ಯುದ್ಧದ ಬಗ್ಗೆಯೂ ಮಾತಿಲ್ಲ, ಇದು ಅಪ್ರಕಾಶ ಅಂತ. ಬ್ಯಾಕ್ಟೀರಿಯಾಗಳ ಹೋರಾಟ ನೋಡಿ, ಮಹಾಭಾರತದಲ್ಲಿ ಇಲ್ಲ ಅಂತಲ್ಲ, ಇದೆ. ಇತಿಹಾಸದ ಎತ್ತರ ಹೇಳಿದಾಗ ಪರಮಾಣು ಹೋರಾಟ, ವೈರಾಣುಗಳ ಹೋರಾಟ, ವಿಷಾಣುಗಳ ಹೋರಾಟ. ಮೊನ್ನೆ ಆದಾಗೆ ಕೊರೋನಾದಂತೆ ಬ್ಯಾಕ್ಟೀರಿಯಾಗಳನ್ನು, ಹುಳಗಳನ್ನು ಬಿಟ್ಟು, ಪ್ರಾಣಿಗಳನ್ನು ಬಿಟ್ಟು ಜಂಗಮಾಶ್ಚೋಕ್ತಾ ಅಂತಾರೆ. ಇವೆಲ್ಲ ಗುಟ್ಟಿನ ಸೈನ್ಯ ಇವನದ್ದು, ರಾಜನದ್ದು. ಇದು ಗೊತ್ತಿಲ್ಲ ಎಲ್ಲಿದ್ದಾನೆ, ಎಲ್ಲಿಟ್ಟಿದ್ದಾರೆ, ಹೇಗಿರುತ್ತದೆ ಅಂತ. ಒಂದು ಮಹಾಯುದ್ಧದಲ್ಲಿ ಹೋರಾಟದಂಗಳದಲ್ಲಿ ಸೈನ್ಯ ಸೇರಿಕೊಂಡಿದೆ, ಜಮಾವಣೆ ಆಗಿದೆ. ಕಮಾಂಡರ್ ಹೇಳಿಬಿಟ್ಟಿದ್ದಾನೆ, ಸ್ಟಾರ್ಟ್ ಅಂತ ಹೇಳಿ ವಿಸಿಲೂದಿದ್ದಾನೆ. ಹೋರಾಟ ಶುರುವಾಗಿದೆ. ತಿಳ್ಕೊಳ್ತಾರೆ ದೂರದಲ್ಲಿ ಬರುವವರು, ಇಲ್ಲಿಂದ ಬರ್ತಾ ಇದ್ದಾರೆ, ಈಟಿ ತರ್ತಾ ಇದ್ದಾರೆ, ಹೋರಾಟಕ್ಕೆ ಕತ್ತಿ ಹಿಡಿದಿದ್ದಾರೆ, ಕುದುರೆ ಮೇಲೆ ಬರ್ತಾರೆ ಅಂತ. ನೋಡಿ ಹೇಗೆ ಅಂತ. ಬರ್ತಾರೆ, ಅಲ್ಲಿಂದ ಬರ್ತಾ ಇದ್ದಾರೆ, ಇವರು ಇಲ್ಲಿಂದ ಓಡ್ತಾ ಇದ್ದಾರೆ. ಎದುರು ಆಗಬೇಕು ಪ್ರತಿಯೊಬ್ಬರು ಸಹ. ಆದರೆ ಒಂದು ಕಡೆ ಏನಾಯ್ತು ಅಂದ್ರೆ, ಒಂದು ಕಡೆಯಲ್ಲಿ ಅವರು ತಯಾರು ಮಾಡಿದ್ದಾರೆ, ಒಂದು ಅವರು ಬರುವ ಮಾರ್ಗ ನೇರ ಬರ್ತಾ ಇದ್ದಾರಲ್ಲ, ಆ ನೇರ ಬರ್ತಾ ಇರುವ ದಾರಿಯಲ್ಲಿ ನಡುವೆ ಪ್ರತಿಯೊಂದು ಕಡೆಯಲ್ಲಿಯೂ ಗುಂಡಿಯಲ್ಲಿ ಅವಿತು ಕೂತವರು ಹತ್ತಿರದಲ್ಲಿ ಎದುರು ಸೈನ್ಯ ಬರ್ತದೆ ಅಂದಾಗ ಅವರು ತಿಳ್ಕೊಂಡಿದ್ದಾರೆ ಇನ್ನು 50 ಅಡಿ ದೂರದಲ್ಲಿದ್ದಾರೆ, ಹೊಡಿಲಿಕ್ಕೆ ಬೇಕಾದವರು ಅಂತ ಹೇಳಿ ಅವರು ಅಲ್ಲಿದ್ದಾರೆ ಅಂತ ನೋಡುತ್ತಾ ಹೋದ್ರೆ ಇವರು ಕಾಲಡಿಯ ಗುಂಡಿಯಲ್ಲಿ ಎದ್ದವರ ಮುಗಿಸಿದ್ದಾರೆ ಸೈನ್ಯದವರು. ಅವರ ನಿರೀಕ್ಷೆ ಇದ್ದದ್ದು ಇನ್ನೊಂದು 50-100 ಅಡಿ ಆಚೆಗೆ.
ಆದ್ರೆ ಇಲ್ಲಿ ಕಾಲಡಿಯಲ್ಲಿ ಏನಾಯ್ತು ಗೊತ್ತಿಲ್ಲ ಅವರಿಗೆ. ಇದು ಶತ್ರು ಪಕ್ಷದವರು ಮುನ್ನುಗ್ಗಿ ಬರ್ತಾರಂದಾಗ ಬರುವ ಅಡಿಯಲ್ಲೇ ಎದ್ದವರನ್ನು ಸಂಹಾರ ಮಾಡಿದ್ರು. ಅನಿರೀಕ್ಷಿತವಾದ ದಾಳಿ, ಏಕಕಾಲದಲ್ಲಿ ಒಂದು 400-500 ಗುಂಡಿಗಳಲ್ಲಿ ಹೋರಾಟಗಾರರು ಅವಿತು ಕೂತು ಹತ್ತಿರ ಬಂದಾಗ ಹೊಡೆದ ಕಥೆ ಇದು ದೂರದಲ್ಲಿ ಕಾಣುವುದಿಲ್ಲ. ಕುದುರೆಗಳ ಅಡಿಯಲ್ಲಿಯೇ ಈಟಿ ಹಾಕಿ ಸವಾರ ಸಮೇತ ಕುದುರೆ ಸಮೇತ ಆ ಈಟಿಗಳಲ್ಲಿ ಸಾಯುವ ಕತೆ ನೋಡಿದ್ರೆ ನೀವು ಕೇಳಬಹುದು, ಗುಂಡಿಯಲ್ಲಿದ್ದವರು ಕೆಳಗೆ ಕಾಲಡಿಯಲ್ಲಿದ್ದಾರೆ, ತುಳಿತದಲ್ಲಿ ಸಾಯಲಿಕ್ಕಿಲ್ವ ಅಂತ. ಬರುವಾಗಲೇ ಅದ ಲೆಕ್ಕಾಚಾರದಲ್ಲಿ ಮಾಡಿದ ಕತೆ ಅದು. ಈ ನಮೂನೆ ಜಂಗಮಾಷ್ಟೋಕ್ತ ಹೇಳಿದದಕ್ಕೆ ಬೇಕಾದ ಹಾಗೆ ವಿಚಿತ್ರವಾದಂತಹ ಓಡಿ ಬರುವ ರಕ್ತ ನೋಡುವಾಗ ನಮಗೆ ಅಯ್ಯೋ ರಥ ಬರ್ತಾ ಇದೆ ಅಲ್ಲ ಅಂತ ಅನಿಸ್ತದೆ. ಎಷ್ಟು ಗೌಶಿ ಕೇಳಿದ್ರೆ ರಥದ ಸುತ್ತ ಗರಗಸಗಳನ್ನು ಹಾಕಿಬಿಟ್ಟಿದ್ದಾರೆ. ಹತ್ತಿರ ಬಂದಾಗ ಗರಗಸ ತಿರುಗಿ ಎಲ್ಲರನ್ನು ಕೊಲ್ತದೆ. ಹೇಗೆ ಹಡಗಿನಲ್ಲಿ ಅಡಿಯಲ್ಲಿ ದೊಡ್ಡ ದೊಡ್ಡ ಮೀನುಗಳು ಅಡ್ಡ ಬಂದ್ರೆ ಅಂತ ಹೇಳಿಕೊಂಡು ಅವರು ಕತ್ತಿ ಗರಗಸ ಎಲ್ಲ ಹಾಕಿಕೊಂಡು ಅದನ್ನು ಸೀಳಿಕೊಂಡು ಹೋಗುವಾಗೆ ಮಾಡಿದ್ದಿಲ್ಲ, ಅದೇ ರೀತಿಯಾಗಿ ಇವರು ಯುದ್ಧ. ಇದೆಲ್ಲ ಅಪ್ರಕಾಶ ಯುದ್ಧ ಅಂತಾರೆ, ಗೊತ್ತೇ ಆಗುವುದಿಲ್ಲ. ಹೇಗೆ ಮಾಡಿದ್ರು ಗೊತ್ತಿಲ್ಲ. ವಿಷ ಪ್ರಯೋಗ ಮಾಡಿ, ಬಾಣದಲ್ಲಿ ವಿಷ ಅದ್ದಿ, ವಿಷ ಗಾಳಿಯನ್ನು ಪ್ರಯೋಗಿಸಿ ಎದುರಾಳಿಯಲ್ಲಿ. ಇವರು ಮೊದಲೇ ರೆಡಿ ಆಗಿರ್ತಾರೆ, ಮಾಸ ಹಾಕಿಕೊಂಡು ಮೂಗು ಕಟ್ಟಿಕೊಂಡು ಎಲ್ಲ. ಎದುರಾಳಿ ಗೊತ್ತಿರುವುದಿಲ್ಲ, ಎದುರಾಳಿಗೆ ಅದನ್ನು ಕಳಿಸಿಬಿಡ್ತಾರೆ ವಿಷ ಗಾಳಿಯನ್ನು. ಇವೆಲ್ಲ ತುಂಬಾ ಇಂಥದ್ದು ಲೆಕ್ಕ ಇಲ್ಲ ಹೇಳ್ತಾರೆ. ಎದುರಲ್ಲಿ ಕಾಣುವಂಥದ್ದು ಹೋರಾಟದ ಲೆಕ್ಕಾಚಾರದಲ್ಲಿ 8 ಆದ್ರೆ ಇದರಲ್ಲಿ 8-10 ಬಗೆ ಅಂತ ಇಲ್ಲ, ಇನ್ಫಿನಿಟಿ. ಎಷ್ಟು ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ. ಸ್ಪೃಶೇಚ ವ್ಯವಹಾರಿಯೇವ ಅಂತಾರೆ. ಊಟದಲ್ಲಿ ವಿಷ ಹಾಕುವುದು ಗೊತ್ತಾಗದರೆ ಅಲ್ಲಿಯ ಜನರ ಅಡುಗೆಯವನನ್ನು ಪರ್ಚೇಸ್ ಮಾಡಿ ಅವನಿಗೆ ಒಂದು ವಿಷ ಕೊಟ್ಟು ಅಥವಾ ಅವನನ್ನು ಈಚೆ ಎಳೆದು ಮಾತಾಡಿಸುವ ಹಾಗೆ ಮಾಡಿ ಉಳಿದ ಪದಾರ್ಥಗಳಿಗೆ ವಿಷ ಹಾಕಿ ಹಾಗೆ ಮುಟ್ಟುವುದರಿಂದ ಅಂತ ಹೇಳಿದ್ರು. ಎದುರಾಳಿ ನೋಡು ಎಷ್ಟು ವಿಚಿತ್ರ ಇದ್ದಾನೆ ಅಂತ. ಅವನು ತಾನು ತನ್ನ ಕೈಯಲ್ಲಿ ಯಾವುದನ್ನು ಮುಟ್ಟಲಿಲ್ಲ, ತನ್ನ ಮೈಯಲ್ಲಿ ಹಾಕಿಕೊಂಡು ಬಂದಿದ್ದಾನೆ ವಿಷವನ್ನು ಇತ್ಯಾದಿ ತುರಿಕೆಯ ಪದಾರ್ಥಗಳನ್ನು ಚೂರ್ಣಗಳನ್ನೆಲ್ಲ. ಹಾಗಾಗಿ ಇವ ಹೋಗಿ ಎದುರಾಳಿಯನ್ನು ಅಪ್ಪಿಕೊಳ್ಳುವುದು, ಅವನ ಮೇಲೆ ಮುಗಿದು ಬಿಡುವುದು, ಗಾಂಬರಸಿದ್ದಾಗಿದ್ದು. ತನ್ನನ್ನೇ ತಾನು ಆತ್ಮಾಹುತಿ ದಳ ಇದ್ದಾಗೆ ತನ್ನ ಮೈ ತುಂಬ ತಾನೇ ಚೂರ್ಣವನ್ನು ಹಾಕೊಂಡು, ಆದ್ರೆ ಅವನಿಗೇನು ಆಗ್ತಾ ಇಲ್ಲ. ಅವನು ಕವಚ ಹಾಕಿದ್ದಾನೆ, ಕವಚದ ಮೇಲೆ ಅದನ್ನು ಹಾಕಿಕೊಂಡಿದ್ದಾನೆ. ಇನ್ನೊಬ್ಬನನ್ನು ಎದುರಾಳಿಯನ್ನು ದಾಳಿ ಮಾಡುವ ಮೂಲಕ ಮುಗಿಸ್ತಾ ಇದ್ದಾನೆ. ಅವನ ಮೇಲೆ ಅದರ ಜಾಕೆಟ್ ಬಿಸಾಡೋದು ಅಥವಾ ಅದನ್ನು ತಾಗಿಸುವುದು, ಹೀಗೆ ಸ್ಪರ್ಶದಿಂದ ತುರಿ ಕೇಳುವಂತೆ, ಬೆಂಕಿಯ ಬರುವಂತೆ, ಮೈಯಲ್ಲಿ ಬೆಂಕಿ ಸುಡುವಂತೆ ಆಗುವ ಅನುಭವ ಆಗುವಂತೆ, ವಿಷ ಪ್ರಯೋಗ ಆಗುವಂತೆ, ಸ್ಪೃಶೇತ್ವಾಚ ವ್ಯವಹಾರೇವ ಉಪಾಂಶು ವಿವಿಧ ಸ್ಮೃತ. ಮತ್ತೆ ಇನ್ನೂ ಒಂದುಂಟು, ಸೈಲೆಂಟ್ ಅಂತೆ, ಗೊತ್ತೇ ಆಗುವುದಿಲ್ಲ. ಇದೆಲ್ಲ ಹೋರಾಟಗಳನ್ನೆಲ್ಲ ಪುರಾಣಗಳನ್ನು ನೋಡ್ಬೇಕು. ಯಂತ್ರ ಹಾಕುವುದಂತೆ. ಇದು ತಾಂತ್ರಿಕವಾದಂಥ ಯುದ್ಧಗಳು, ವ್ಯಭಿಚಾರಾದಿಗಳು, ವಿಚ್ಕ್ರಾಫ್ಟ್ಸ್ ಅದುಂಟು ಮಾಡಲಿಕ್ಕೆ ಆಗುತ್ತೆ ಹೇಳ್ತಾರಲ್ಲ. ಶರಾನ್ ಜಯಾಯ ಜುಹಿಯಾತ್ ಅಂತ ಆಚಾರ್ಯರು ಕೆಲವೊಮ್ಮೆ ಹೇಳಿಬಿಡ್ತಾರೆ. ಪ್ರಯೋಗಗಳ ಕಥೆ ಹೇಗಿರುತ್ತವೆ ಅಂತ ಹೇಳಿಕೊಳ್ಳೋಕ್ಕೋಸ್ಕರ ಹೋರಾಟದಂಗಳದಲ್ಲಿ ಎಲ್ಲ ಅಂತ. ವಿಘ್ನಯಂತ್ರ ಪ್ರಹರ್ಷಿತ ಇವೆಲ್ಲ ಮಾಡಿದ್ದಾರೆ. ಶತ್ರುಗಳು ಹೋರಾಟದಂಗಳದಲ್ಲಿ ಹೋರಾಟ ಮಾಡುವಾಗ ಯಂತ್ರ ಪ್ರಯೋಗ ಮಾಡುವುದು, ಆ ಯಂತ್ರವನ್ನು ಶತ್ರುಪಾಳ್ಯದಲ್ಲಿ ಬಿಸಾಡುವಂತೆ ಹಾಕುವಂತೆ ಮಾಡುವುದು, ಆ ಯಂತ್ರ ಇರ್ಲಿಕ್ಕೆ ಹೋಗಿ ಅವರಿಗೆಲ್ಲ ಒಂದು ರೀತಿಯಿಂದ ಅಮಲು ಬರುವುದು, ಜೊಂಬು ಬರುವುದು. ಇದರಿಂದ ಹೋರಾಟದಲ್ಲಿ ಅವರಿಗೆ ಉತ್ಸಾಹ ಇಲ್ಲ ಆಗ್ತದೆ, ಹಾಗೆ ಸೋಲ್ತಾರೆ, ಸಾಯ್ತಾರೆ. ಇದು ಒಂದು ರೀತಿ. ಮತ್ತೆ ಎದುರಾಳಿ ಹೋರಾಟ ಮಾಡೋದ್ರಿಂದ ಅವನಿಗೆ ವಿಗ್ರಹವನ್ನು ಹಾಕಿ ಬಿಡುವುದು. ಇದನ್ನೆಲ್ಲ ಯಂತ್ರವನ್ನು ಹುಡುಕಿ ಕೊಲ್ಲಬೇಕು. ಮತ್ತೆ ಇದೆಲ್ಲ ಮಾಡ್ಲಿಕ್ಕೆ ಉಂಟು. ಇಂಥದ್ದೆಲ್ಲ ಅನೇಕ ಕಥೆಗಳು ಪುರಾಣಗಳಲ್ಲಿ, ಕೆಲವು ಚಿಂತನೆಗಳಲ್ಲಿ, ನಾಮಗಳ ಚಿಂತನೆಗಳಲ್ಲಿ ಬರ್ತಾವೆ. ಇವನ್ನೆಲ್ಲ ಇಲ್ಲಿ ಭಾರತ ಹೇಳಿದೆ. ಚತುರ್ಮುಖ ಅದನ್ನು ತನ್ನ ರಾಜ್ಯಶಾಸ್ತ್ರ ತರುವಾಗ ಅದನ್ನೆಲ್ಲ ಹಾಕಿಕೊಂಡು ಬಂದಿದ್ದಾನೆ ಅಂತ ಹೇಳಿ ಇಲ್ಲಿ ಭೀಷ್ಮರು ಹೇಳುತ್ತಾರೆ. ಅದನ್ನು ವೈಶಂಪಾಯನು ತಿಳಿಸಿಕೊಡುತ್ತಾರೆ ಇವನಿಗೆ ಇದೆಲ್ಲ ಬಂದಿದೆ ಅಂತ. ಮತ್ತೆ ಉಪೇಕ್ಷಾ ಸರ್ವಕಾರ್ಯೇಷು ಕರ್ಮಣಾಂ ಕರಣೇಶು ಚ ಅನಿಷ್ಟಾನಾಂ ಸಮುತ್ಥಾನೆ ತ್ರಿವರ್ಗ ನಶ್ಯತೆ ಏಯ. ಕೆಲವೊಮ್ಮೆ ಈತ ಸುಮ್ಮನೆ ಇರಬೇಕಂತ ಇದನ್ನೆಲ್ಲ ಹೇಳಿಕೊಟ್ಟಿದ್ದಾರಂತೆ ಇಲ್ಲಿ. ಯಾವಾಗ ಶತ್ರು ಯಾವತ್ತಿನವರೆಗೆ ಮೇಲೆ ಹಾರ್ತಾನೆ, ಎಷ್ಟು ಮಾಡ್ತಾನೆ, ಅವನಲ್ಲಿ ಸಾಮರ್ಥ್ಯ ಏನಿದೆ ಅಂತ ನೋಡ್ಲಿಕ್ಕೋಸ್ಕರ ಅವನು ಮಾಡುವವರೆಗೆ ನಮ್ಮಿಂದ ಎಷ್ಟು ಸಾಧ್ಯವಿದ್ದಷ್ಟು ಸಹನೆ, ತಾಳ್ಮೆ ಮಾಡಿಕೊಳ್ಳಿಕ್ಕುಂಟು. ಉಪೇಕ್ಷೆ, ಅವನು ಗಡಿಯ ಪಕ್ಕದಲ್ಲಿ ಬಂದಿದ್ದಾನೆ ಅಂದ ತಕ್ಷಣ ನಾವು ಅದರ ಪಕ್ಕಕ್ಕೆ ಹೋಗಿಬಿಟ್ರೆ ಅವನು ಖಂಡಿತ ಒಳಗೆ ಬರ್ಲಿಕ್ಕೆ ಹೋಗ್ತಾನೆ. ಮತ್ತೆ ನಾವು ಉಪೇಕ್ಷೆ ಮಾಡಲಿಕ್ಕೆ ಬಂದ ನಂತರ ನೋಡುವ ಏನು ಮಾಡುತ್ತಾನೆ. ತಪ್ಪಾಗುವವರೆಗೆ
ಇಲ್ಲಾದ್ರೆ ಬಂದ ತಕ್ಷಣ ನಾವು ಗಡಿಯಲ್ಲಿ ನಾವು ಕಾವಲು ಮಾಡಲಿಕ್ಕೆ ಬಂದದ್ದು, ಪೆರೇಡ್ ಮಾಡಲಿಕ್ಕೆ ನಿಂತದ್ದು ಅಷ್ಟೇ ಹೇಳ್ಬಿಡ್ತಾರೆ. ಆದ್ರೆ ನಾವಾಗಿ ಮುನ್ನುಗ್ಗದಂತೆ ಎಚ್ಚರ ವಹಿಸಿಕೊಂಡು ಹೇಳಿದ್ರು, ಉಪೇಕ್ಷೆ ಮಾಡು, ಗಮನಿಸು, ತಪ್ಪಾದರೆ ಖಂಡಿತವಾಗಿ ಬಿಡಬೇಡ. ಶತ್ರುಗಳಿಗೆ ಅವರದ್ದು ನಾಶ ಆಗುವವರೆಗೆ, ತ್ರಿವರ್ಗ ನಾಶ ಆಗುವವರೆಗೆ ನೋಡ್ತಾ ಇದ್ದಾರೆ. ಅವರಿಗೆ ದುಡ್ಡು ನಾಶ ಆಗಬೇಕು, ಅವರ ಇಷ್ಟ ಈಡೇರದಂತೆ ಆಗಬೇಕು, ಅದನ್ನು ನೋಡ್ತಾ ಇರು ನೀನು. ಅದಕ್ಕೆ ಬೇಕಾದಂತಹ ಮಾಯ ಕೃತ್ರಿಮಗಳು, ಇಂದ್ರಜಾಲಾಧಿಕ ಮಾಯ, ಅದನ್ನ ಹೇಳ್ತಾರೆ. ವಾಗ್ಜೀವನ ಕುಶೀಲವೈಹಿ, ವಾಗ್ಜೀವನರು ಅಂದ್ರೆ ಮಾತುಗಾರರು, ಮಾತಿನ ಮಲ್ಲರು. ಅವರಲ್ಲಿ ಮಾತಾಡಿಸು, ಅವರಲ್ಲಿ ಅವರನ್ನೆಲ್ಲ ಪ್ರಲೋಭನೆಗೊಳಿಸುವಂತೆ ಮಾಡು, ಅವರನ್ನು ತಪ್ಪುದಾರಿ ಎಳೆಯುವಂತೆ ಆಗಲಿ. ಕೆಲವೊಮ್ಮೆ ಹೋರಾಟದ ಅಂಗಳದಲ್ಲಿ, ಹೋರಾಟ ಆಗುವ ಮುಂಚೆ ಎಲ್ಲ ಇಂಥವರೆಲ್ಲ ಇರ್ತಾರೆ, ಮಾತಿನ ಮಲ್ಲರು, ನಗಿಸ್ತಾರೆ ಅವರನ್ನು ಕೂತು, ಬೇರೆಡೆಗೆ ಅವರನ್ನು ಗಮನಕ್ಕೆ ತರಿಸ್ತಾರೆ, ಗಂಭೀರವಾದ ಚಿಂತನೆಯಲ್ಲಿ ಅವರನ್ನು ಎಳೆದು ಬಿಡ್ತಾರೆ. ಹೀಗಾಗಿ ಹೋರಾಟದಲ್ಲಿ ಕಸು ನಿಂತು ಬಿಡ್ತದೆ. ಕೌನ್ಸಿಲಿಂಗ್ ಅಂತೇನು ಹೇಳ್ತಾರಲ್ಲ, ಆ ರೀತಿಯಾಗಿ ಅದು ಇವತ್ತೆಲ್ಲ ಬಹಳಷ್ಟು ದೊಡ್ಡ ಮಟ್ಟಿನ ಧರ್ಮಾಂಧತೆ ಗಲಾಟೆಯಲ್ಲಿ ಹೋರಾಟವನ್ನು ಮಾಡಿಸ್ತಾರಲ್ಲ ಹಾಗೆ. ಇದನ್ನು ಇಂದ್ರಜಾಲ ಅಂತ ಕರೆದ್ರು. ಮೋಸದ ಕೆಲವು ಪ್ರಕ್ರಿಯೆಗಳು, ಮಾಯ, ಕಣ್ಕಟ್ಟು, ಅದು ಮಾತಿನಲ್ಲಿ ಮಾಡುವುದು. ಕೆಲವು ಕುಶೀಲವಯ್ಯ ಅಂತಾರೆ, ಕೆಲವರು ನಟರನ್ನಾಗಿ ಬಿಡ್ಬೇಕಂತೆ, ಅವರು ಅದನ್ನು ಅಭಿನಯಿಸಿ ಎಲ್ಲ ತೋರಿಸ್ತಾರೆ. ನೋಡಿ ಹೀಗಾಗತ್ತೆ, ಹಾಗಾಗತ್ತೆ, ಹಾಗೆ ಮಾಡಿ, ಹೀಗೆ ಮಾಡಿ. ಅಭಿನಯ ಪಾಠವರಿಂದಲೂ ಕೆಲವು ಸಂಗತಿಗಳನ್ನೆಲ್ಲ ಹರಡಿಸ್ತಾರೆ. ಮತ್ತೆ ಸುನಿಮಿತ್ತೆ ಈ ದುರ್ನಿಮಿತ್ತೆ ಉತ್ಪಾತ ಇಷ್ಟ ಸಮನ್ವಿತಂ. ಕೆಟ್ಟ ಶಕುನಗಳು ಯಾವುದು, ಒಳ್ಳೆಯ ಶಕುನಗಳು ಯಾವುದು, ಉತ್ಪಾತಗಳು ಆದ್ರೆ ಏನು ಅರ್ಥ ಅಂದ್ರೆ ಮೇಲಿನಿಂದ ಗ್ರಹಗೋಳಗಳು ಸಿಡಿದು ಕೆಳಗೆ ಬೀಳುವಂಥದ್ದು, ಉಲ್ಕಾಪಾತಾದಿಗಳು. ಅದಕ್ಕೆ ನಾನು ನಾಳೆ ಇಂಥದ್ದೆಲ್ಲ ಆಗುವ ದುಶ್ಶಕನ ಶಾಂತಿಗಳೆಲ್ಲ ಮಾಡಿಸ್ಲೇ ಪುರೋಹಿತರು ಇರ್ತಾರೆ, ರಾಜನನ್ನು ಗಟ್ಟಿ ಮಾಡಲಿಕ್ಕೆ. ಅದನ್ನು ಗುರುತಿಸ್ತಾರೆ, ಎಲ್ಲಿ ಬಿತ್ತು, ಹೇಗೆ ಬಿತ್ತು, ಎಷ್ಟು ಬಿತ್ತು, ಎಂಥದ್ದು ಬಿತ್ತು ಅಂತ. ಒಂದು ದನ ಕೂಗಿದ್ದಕ್ಕೆ ಅಕಾಲದಲ್ಲಿ, ಅದೇಶದಲ್ಲಿ, ಅಕ್ರಮದಲ್ಲಿ ದನ ಕೂಗಿದ್ದಕ್ಕೆ ಫಲ ಇದೆ. ಅದು ಎಲ್ಲಿ ಕೂಗಿತು, ಯಾವ ದಿಕ್ಕಿಗೆ ಮೋರೆ ಹಾಕಿ ಕೂಗಿತು, ಎಷ್ಟೊತ್ತಿಗೆ ಕೂಗಿತು ಎಲ್ಲ ನೋಡ್ಲಿಕ್ಕೆ ಉಂಟು. ನೋಡಿ, ರಾತ್ರಿ ದನ ಕೂಗುವ ಕಥೆ ಇಲ್ಲ ನೋಡಿ. ಕೂಗಿತು ಅಂದ್ರೆ ಇದೆ ಅಂತ ಅರ್ಥ, ಸೈನ್. ಯಾರು ಯಜಮಾನನಿಗೆ ಸೈನ್, ಅದು ಕಥೆ ಇಲ್ಲ. ಇಲ್ಲಾಂದ್ರೆ ಹಗಲಿಗೆ ಹೆಚ್ಚು ಕೂಗುವುದಿಲ್ಲ ದನ. ನಾವು ಕೆಲವೊಮ್ಮೆ ಹಳ್ಳಿಯಲ್ಲಿ ಕಟ್ಟಿಯಾಗಿರೋ ದನಗಳ ಬಗ್ಗೆ ನೋಡುವಾಗ ಸ್ವಲ್ಪ ಕನಿಕರ ಆಗ್ತದೆ, ಅದು ಕೂಗುದು ಕೇಳ್ತದೆ. ಎಂತಕ್ಕೆ, ನನಗೆ ನೀರು ಕೊಡು, ನನಗೆ ತಿನ್ಲಿಕ್ಕೆ ಕೊಡು, ನನ್ನನ್ನು ಬೇರೆ ಕಡೆಗೆ ಸ್ವಲ್ಪ ಕಟ್ಟಿಕೋ ಅಂತ ಹೇಳಲಿಕ್ಕೋಸ್ಕರ ಅದು ಕೂಗುವುದುಂಟು, ಹೊರತು ಕರೆಯುವುದುಂಟು. ಅದು ಕರೆಯುವುದು ಅವರಿಗೆ ಗೊತ್ತಿರ್ತದೆ, ಅದರ ಯಜಮಾನನಿಗೆ. ಇದು ಹಾಗಲ್ಲ. ಊರಲ್ಲಿ ಬಿಟ್ಟ ಬಸವ ಯಾವತ್ತೂ ಗೊಟ್ರ ಆಗ್ತಾ ಇರುವಂತದ್ದು. ಅವು ಒಂದೊಮ್ಮೆ ಹೋಗಿ ರಾಜ ಹೆಬ್ಬಾಗಿಲಲ್ಲಿ ಕೂತು ಒಂದೇ ಮೊರೆಡಿದ್ರೆ, ಬಬ್ಬೆ ಹೊಡೆದರೆ ರಾಜ ರೆಡಿ ಆಗಬೇಕು ಅಂತ ಅರ್ಥ. ಕೆಲವೊಮ್ಮೆ ಇಂಥದ್ದೆಲ್ಲ ಅನೇಕ ಲಕ್ಷಣಗಳು, ಉತ್ಪಾದದ ಲಕ್ಷಣಗಳು, ದುರ್ನಿಮಿತ್ತಗಳು, ಶುಶಕನಗಳು, ಇದಕ್ಕೆಲ್ಲ ಅರ್ಥ ಇದೆ. ಅದನ್ನೆಲ್ಲ ವಿವರಿಸಿದ್ದಾರೆ ರಾಜ್ಯಶಾಸ್ತ್ರ. ನೋಡಿ ಎಷ್ಟು ಹೋಯ್ತು, ನೋಡಿ ಎಲ್ಲಿ ಹೋಯ್ತೀವಿ ನೋಡಿ. ರಾಜರು ಅದನ್ನೆಲ್ಲ ಕೆಲವೊಮ್ಮೆ ಗಮನಿಸ್ತಾರಂತೆ, ಕಲಿತಿರ್ತಾರೆ ಶಕುನಗಳದ್ದು. ಆದ್ರೆ ಅದಕ್ಕೆ ತಯಾರಾಗ್ಲಿಕ್ಕೆ ಅವರ ಮನಸ್ಸಾಗುವುದಿಲ್ಲ ಅಂತ. ಇದೇ ಕೇಳು ನನಗೆ ಗೊತ್ತಾಯಿತು, ಆದ್ರೆ ನಾನು ತಯಾರಾಗಲಿಲ್ಲ. ಯಾಕೆ ತಯಾರಾಗುವಾಗೆ ಮನಸ್ಸು ಬರಲಿಲ್ಲ. ಅದರ ಆರ್ಡರ್ಸ್ಗಳು ಅಂತಾರೆ. ಬೇಕಾದಾಗ, ಆಪತ್ತು ಬಂದಾಗ ಬೇಕೆಂದಲೇ ಮನುಷ್ಯನ ಮನಸ್ಸನ್ನು ಸುಮ್ಮನೆ ಅಳಿಸಿಬಿಡ್ತಾನೆ, ಸುಮ್ಮನೆ ಕುಳ್ಳಿರಿಸಿಬಿಡ್ತಾನೆ. ಎಂತ ಮಾಡುದು ಗೊತ್ತಾಗದ ಹಾಗೆ ಮಾಡಿಬಿಡ್ತಾನೆ. ಇದೆಲ್ಲ ಇಲ್ಲಿ ಬಣ್ಣಿಸಲ್ಪಟ್ಟಿದೆ ಅಂತಾರೆ, ಸುಮಾರು ಕೊಟ್ಟಿದ್ದೇವೆ ಅಂತ. ಮತ್ತೆ ದೂತ ಸಾಮರ್ಥ್ಯ ಯೋಗಶ್ಚ ಶಾಸ್ತ್ರೀಯ ವಿಚಕ್ಷಣ. ಯಾರನ್ನು ಹೇಗೆ ಕಳಿಸಬೇಕು, ಎಲ್ಲಿ ಕಳಿಸಬೇಕು, ಅಂಬಾಸಿಡರ್ಸ್, ರಾಜದೂತರು ಕೆಲಸ ಮಾಡಿ ಬರಬೇಕು. ಅವರು ಹಿಡಿಸಿ ಆಗಬಾರದು, ಸಿಕ್ಕಿ ಬೀಳಬಾರದು, ತಪ್ಪುಗಳು ಅವರಿಗೆ ಸಿಗುವಂತೆ ಆಗಬಾರದು, ಅತಿರೇಕವೂ ಇಲ್ಲ, ನ್ಯೂನವೂ ಇಲ್ಲ. ಈ ರೀತಿಯಾಗಿ ಬಹಳ ಚಂದವಾಗಿ ನೋಡಿ, ಹನುಮನನ್ನು ರಾಮ ಕರೆದ ಹಾಗೆ ದೌತ್ಯಕ್ಕೆ ಹೋಗುವಂತ, ಪಾಂಡವರು ಕೃಷ್ಣನ ಕಳಿಸಿಕೊಟ್ಟ ಹಾಗೆ. ದೂತನ ಸಾಮರ್ಥ್ಯ ಏನು, ಇದೇ ದೊಡ್ಡ ವಿಷಯ. ಹೇಗಿರಬೇಕು ಅವನು, ರಾಜನಿಷ್ಠೆಯಿಂದ ಹೇಗೆ ಉತ್ತರಿಸಬೇಕು, ಹೇಗೆ ತಪ್ಪಿಸಬಾರದು, ಎಷ್ಟರ ಮಟ್ಟಿನಲ್ಲಿ ಗೌರವ ಕೊಡಬೇಕು, ಪಡೆಯಬೇಕು, ಎಲ್ಲ ಮುಖಗಳು ಕಂಡಾವಟೆ ಇವೆ. ಹಾಗೆ ಡಂಬೋ ಲಿಂಗಂ ಸಮಾಶ್ರಿತ್ಯ ಶತ್ರುವರ್ಗೇ ಪ್ರಯುಜ್ಯತೆ. ಮೋಸದಲ್ಲಿ ಶತ್ರುಗಳ ಮೇಲೆ ಹೋರಾಟ ಮಾಡುವಂಥದ್ದು ಬಹಳ ಚೆನ್ನಾಗಿ. ಇದರಿಂದ ಅವನಲ್ಲಿ
ಏನ್ ಮಾಡಬೇಕು ಗೊತ್ತಾಗದೇ ಇರುವುದು. ಪ್ರತಿಯಾಗಿ ಮಾಡಬೇಕಾದ ಕಥೆ ಏನು? ಶಾಟ್ಯ ನಿಷ್ಠೇಶ ಪ್ರೋಕ್ತ ಚಿತ್ತದೋಷ ಪ್ರದೋಷಿಕ. ಅವನ ತಲೆ ಕೆಡಿಸುವಂತಹ ಒಂದು ಯೋಚನೆ ಮಾಡಿಕೊಂಡು ಹೋರಾಟವನ್ನು ಮಾಡಿಬಿಟ್ರೆ ಅವನು ಎಂತ ಮಾಡಿದ್ರೆ ನಿಲ್ಲಿಸ್ಲಿಕ್ಕೆ ಆಗ್ತದೆ, ಇದನ್ನು ನೋಡ್ಲಿಕ್ಕೆ ಬರ್ತದೆ. ಯೋಚನೆ ಮಾಡುತ್ತೆ. ಇಂಥದ್ದೆಲ್ಲ ಅನೇಕ ಕಥೆಗಳು ನಡೆದಿವೆ, ಬೇಕಾದಾಗಿ ಬೇಕಾದಂತೆ. ರಾವಣ ಹೋರಾಟ ಮಾಡುವಾಗ ರಾಮನಲ್ಲಿ ಕೊನೆಯ ಹೊತ್ತುಗಳಲ್ಲೆಲ್ಲ ಆತ ಒಂದು ಗಮ್ಮತ್ತು ಮಾಡಿದ. ಏನು ಅಂದ್ರೆ, ಸೀತೆಯನ್ನು ಕಡದ ರಾಮನ ಎದುರೇ ರಣಾಂಗಣದಲ್ಲಿ ಹೀಗೆ ಒಂದು ಕತ್ತಿ ಹಾಕಿ. ಆಗ ಒಂದರ ಕ್ಷಣ ಎಲ್ಲರಿಗೂ ಬೇಸರ ಬಂದಿದೆ. ಹಾಗೆ ಹೇಳ್ತಾನೆ ವಿಭೀಷಣ, ಅದು ಮಾಯಾ ಸೀತೆ ಅಂತ, ರಾವಣ ಮಾಯ ಮಾಡಿದ್ದು ಅಂತ. ಇದೆಲ್ಲ ಆಗ್ತದೆ ಅಂತ ಇದೆಲ್ಲ ತೋರಿಸಿಕೊಡ್ತಾರೆ. ಮನುಷ್ಯನ ಮನಸ್ಸನ್ನು ಭ್ರಮಣೆಗೊಳಿಸುವಂತೆ, ನಿಲ್ಲಿಸುವಂತೆಯೂ ಸಹ ಚೇಷ್ಟೆಗಳನ್ನು ಹೋರಾಟದಲ್ಲಿ ಮಾಡ್ತಾರೆ. ಅಂತಹ ಒಂದು ಡಾಂಬಿಕರು ಅದು ಉಂಟು. ಪೂರ್ಣ ರಾಜ್ಯದ ರಕ್ಷಣೆ ಅಂತೂ ರಾಜನ ಧರ್ಮ ಅಲ್ವ. ಸಪ್ತಾಂಗಸ್ಯ ರಾಜ್ಯಸ್ಯ ರಾಸವೃದ್ಧಿ ಸಮೀಕ್ಷಣ. ಅವನ 7 ಅಂಗಗಳು ಸರಿ ಉಂಟಾ, ಕೆಲಸ ಮಾಡ್ತಾವೆಯೋ, ಬೆಳೆದಿದೆಯೋ, ನಿಂತಿದೆಯೋ, ಕೆಳಗೆ ಹೋಗ್ತಾ ಇದೆಯೋ, ಜೈವಿಕವಾದಂಥ ಜೀವಂತವಾದಂತಹ ಮಂತ್ರಿ, ರಾಜಪುತ್ರರು, ರಾಣಿವಾಸದವರು, ಇವರನ್ನು ಸೇವಕರು, ಇವರನ್ನೆಲ್ಲ ಇಟ್ಕೊಳ್ಳಿ. ಅದಲ್ಲ ಆದರೆ ದವಸ ಧಾನ್ಯಗಳು, ಬೊಕ್ಕಸಗಳು, ಸೈನ್ಯಗಳು, ಇವನ್ನೆಲ್ಲ ಇಟ್ಕೊಳ್ಳಿ. ಎಲ್ಲ ವಿಷಯದಲ್ಲಿ ಯಾವತ್ತೂ ಚೆನ್ನಾಗಿ ಹೇಗಿರಬೇಕೆನ್ನುವುದರ ಬಗ್ಗೆ ದೀರ್ಘವಾದಂತಹ ವಿಶಾಲವಾದ ಚಿಂತನೆಯನ್ನು ಇಲ್ಲಿ ತಂದಿದ್ದಾರೆ. ಕೃಷ್ಣ ಮಾರ್ಗ ಗುಣಾಶ್ಚ ಇವ ತಥಾ ಭೂಮಿ ಗುಣಾಶ್ಚ. ಹಾಗೆ ದಾರಿಯ ಲಕ್ಷಣಗಳು, ಹೇಗೆ ಹೋಗಬೇಕು, ಯಾವಾಗ ತೆರಳಬೇಕು, ಎಂತಹ ಮಾರ್ಗಗಳು, ಎಂತಹ ಭೂಮಿಗಳಿವೆ, ನೆಲದ ಗುಣ ಏನು, ರಸ್ತೆ ಅಂಗುಡೊಂಕಾಗಿದೆಯಾ, ಪರ್ವತ ಶ್ರೇಣಿಯಲ್ಲಿ ಬಂದಿದೆಯಾ, ನೀರಿನ ನಡುವೆ ಹೋಗ್ತದೆಯಾ, ಅದಕ್ಕೆ ಬೇಕಾಗಿ ತಯಾರಾಗಬೇಕಲ್ಲ. ಮತ್ತೆ ಹೌದು, ನೀರಿನಲ್ಲಿ ಹೋಗ್ಲಿಕ್ಕೆ ಉಂಟು, ಕಾಲು ಮುಟ್ಟ ಉಂಟು, ಸೊಂಟ ಮುಟ್ಟ ಉಂಟು, ನೀರು ಹೋಗ್ಲಿಕ್ಕೆ ಉಂಟು ಹೇಳಿದ್ರೆ ಸೀದಾ ನಿರ್ಭಯವಾಗಿ ಹೋಗಿ ಬಿಡುವುದಾ? ಅದರಲ್ಲಿ ಬೇಕಾದಷ್ಟು ನಮ್ಮನ್ನು ಹಿಡಿಯುವ, ಹರಿಯುವ ಮೀನುಗಳನ್ನು ಮುಂತಾದ ಹಾಕಿದೆ. ಕೆಲವು ಮೀನುಗಳು ಮನುಷ್ಯನ ತಿಂತಾವೆ, ಪಿರಾಣ ಮುಂತಾದ್ದೆಲ್ಲ, ಶಾರ್ಕ್ ಮುಂತಾದವುಗಳು ಕಚ್ಚುತ್ತಾವೆ. ಅದೇನು ತೊಂದರೆ ಇಲ್ಲ ರೀ, ಕಾಲು ಗಂಟಿನಷ್ಟೇ ನೀರಿರುವುದು, ನಡ್ಕೊಂಡು ಹೋಗುವಂತ ಹೊರಟ್ರೆ ಅವ್ರು ಬೇಕು ಅಂತ ಹಾಗೆ ಮಾಡಿದ್ದು, ನೀರು ಇಳಿಸಿ. ಮತ್ತೆ ನೀರು ಪೂರ ಇಳಿಸಿದ್ರೆ ಪ್ರಾಣಿಗಳು ಬರುವುದಿಲ್ಲ. ಅಲ್ಲಿ ಹರಿದು ತಿನ್ನುವ ಪ್ರಾಣಿಗಳನ್ನು ಹಾಕಬೇಕು. ಅವ ದೋಣಿಯಲ್ಲಿ ಹೋಗದೆ, ಹಾರಿ ಹೋಗದೆ, ನೀರಿನಲ್ಲಿ ಹೋಗುವಂತಿರಬೇಕು. ಈ ರೀತಿಯಾಗಿ ಮಾಡುವುದನ್ನು ಗುರುತಿಸಿ, ಅದನ್ನು ಮಾರ್ಗ ಗುಣಗಳು, ಭೂಮಿ ಗುಣಗಳು, ಈ ನೆಲ ಎಂತ ಮಣ್ಣಿನದ್ದು, ಏನಾಗ್ತಾ ಇದೆ, ನೆಲ ನೋಡುವಾಗ ಗೊತ್ತಾಗಬೇಕು ನಮಗೆ. ಇಲ್ಲಿ ಮೋಸ ಆಗಿದ್ದ, ನಾನಾಗಿ ಹೇಳಿದ ಹಾಗೆ ಎಷ್ಟೋ ದೂರದಿಂದ ನೆಲವನ್ನು ನೋಡಿದಾಗ ಗೊತ್ತಾಗುತ್ತೆ, ಇದು ಹರಿದಿದೆಯಾ ಇಲ್ಲವೋ, ಮೋಸ ನಡೆದಿದೆಯಾ, ಒಳಗೆ ಟೊಳ್ಳಿದೆಯಾ. ನೋಡಿ, ಸೈನ್ಯ ಉಕ್ಕರಿಸಿ ಬರುವಂತೆ ಮಾಡಿ ಒಂದಷ್ಟು ಜಾಗದವರೆ ಓಡಿ ಬಂದಾಗ ಹತ್ತಿರ ಆಗ್ತಾರೆ ಅಂದಾಗ ಇವರು ಓಡ್ತಾ ಇದ್ದಾರೆ ಎದುರು, ಇಲ್ಲಾಂದ್ರೆ ಅವರು ಬರುವುದಿಲ್ಲ. ಹತ್ತಿರ ಬಂದಾಗ ಹೊಂಡದೋಡಿಬಿಟ್ಟಿದ್ದಾರೆ, ಅದರ ಮೇಲೆ ಹುಲ್ಲು ಹಾಸಿಬಿಟ್ಟಿದ್ದಾರೆ. ಎಲ್ಲ ಬಡ 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 ಬೀಳಬೇಕು. ಓಡಿ ಬಂದ ಫೋರ್ಸಿನಲ್ಲಿ ಬ್ರೇಕ್ ಇಲ್ಲದವರಿಗೆ ಏನ್ ಕತೆ, ಸಿಕ್ಕಿಬಿದ್ದು ಬಿದ್ದ ಕೂಡಲೇ ಮೇಲೆ ಎಣ್ಣೆ ಚೆಲ್ತಾರೆ, ಬೆಂಕಿ ಹಾಕ್ತಾರೆ. ಹೊಂಡದಿಂದ ಮೇಲೆ ಬರುವಂತೆ ಇಲ್ಲ, ಅದು ಹೊಂಡ ಆದ್ರಿಂದ ಒಳಗೆ ಬಿದ್ದದ್ರಿಂದ ಹತ್ತುವುದು ಬಿಡಿ, ಜಾರತ್ತೆ. ಗಡಿಬಿಡಿಯಲ್ಲಿ ಬೆಂಕಿ ಎದ್ದದ್ರಿಂದ ಆಗುವುದೇ ಇಲ್ಲ. ಇದೆಲ್ಲ ಮಾಡಿದ್ದಾರೆ. ಇವೆಲ್ಲ ಹೇಳ್ತಾನೆ, ಭೂಮಿ ಗುಣ. ಯಾವ ಭೂಮಿ ನೋಡು, ಭೂಮಿಯಲ್ಲಿ ಏನು ಗುಣ ಇದೆ ನೋಡು, ಏನು ಬಣ್ಣ ಇದೆ ನೋಡು, ಇದು ಯಾರಿಗೆ ಅನುಕೂಲ ಆಗ್ತದೆ, ಹೇಗಿರ್ತದೆ, ಏನಾಗ್ತದೆ. ಆದ್ರಿಂದ ಮುಂದಕ್ಕೆ ಹೋದಾಗ ತಂಡಿ ಬಸವನ್ನೆಲ್ಲ ನೋಡಿದ್ರೆ ಇನ್ನು ಜೋಗು ಬರ್ತದೆ ಅಂತ ಅರ್ಥ. ಹಾಗೆ ಡ್ರೈ ಆಗುವುದು ನೋಡಿದ್ರೆ ಇನ್ನು ಮರುಭೂಮಿ ಬರ್ತದೆ ಅಂತ ಅರ್ಥ. ಆನೆಗಳು 3 ಮೈಲಿನಲ್ಲಿ ಇರತಕ್ಕ ನೀರನ್ನು ಗುರುತಿಸ್ತವೆ, ಕುಡಿದು ಬರ್ತವೆ. ಇದೇ ಪಾಠ ಅವುಗಳಿಗೆ. ಕೃಷ್ಣ ಭೂಮಿ ಗುಣಾಶ್ಚ ಇವ ಮಾರ್ಗ ಗುಣಾಶ್ಚ ಅಂತ. ಮಣ್ಣಿನ ಪರಿಚಯ, ದಾರಿಯ ಪರಿಚಯ, ಅದೇ ನಕ್ಷತ್ರ ಎಲ್ಲ ನೋಡಿಕೊಂಡೇ ಇಲ್ಲೇನೇ ಇರಲಿ, ಇದೆಲ್ಲ ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದೇನೆ. ಸಹಜವಾಗಿ ಆನೆಗಳು ಬಾಯಾರಿಕೆಗೆ, ನೀರಿಗೆ 3 ಮೈಲು ದೂರದ ಕೊಳವನ್ನು ಇಷ್ಟಪಡುತ್ತದೆ ಅಂದ್ರೆ ಬೇಸಿಗೆಯಲ್ಲಿ. ಹೇಗೆ ಗೊತ್ತಾಯ್ತು ಅಲ್ಲಿ ಕೇಳಿದ್ರೆ, ಅವುಗಳಿಗೆ ಅಲ್ಲಿನ ಪರಿಚಯ ಈ ನೆಲವನ್ನು ಮುಟ್ಟಿದಾಗ ಆಗ್ತದಂತೆ. ಈ ನೆಲವನ್ನು ಮುಟ್ಟಿಕೊಂಡು ಅದರ ಸ್ಪರ್ಶಕ್ಕೆ ಭಾರಿ ಜೋರು ಹೆಸರುವಾಸಿಯಾದದ್ದು ಆನೆ. ಇದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ ಅಂತ, ಗುರುತಿಸಿಕೊಟ್ಟಿದ್ದಾರೆ ಅಂತ. ಆತ್ಮರಕ್ಷಣ, ಆಶ್ವಾಸ, ಸ್ಪರ್ಶಾನಾಂಚ ಅನ್ವೇಷಣ.
ತನ್ನನ್ನು ತಾನು ಚೆನ್ನಾಗಿ ನೋಡಿಕೊಳ್ಳಬೇಕೆನ್ನುವುದು ರಾಜಧರ್ಮ. ಇನ್ನೊಬ್ಬರಿಂದಲ್ಲ, ಅದಕ್ಕೆ ಬೇಕಾದ ರಕ್ಷಣೆ ಅವನೇ ಮಾಡಿಕೊಳ್ಳಬೇಕು. ಅದರೊಟ್ಟಿಗೆ ಎಲ್ಲರನ್ನು ನಂಬಿರಬೇಕು, ನಂಬದಂತೆ ತನ್ನನ್ನೆಲ್ಲರೂ ನಂಬುವಂತಿರಬೇಕು. ಸುತ್ತಮುತ್ತಲು ಅವನ ಪ್ರೀತಿ ವಿಶ್ವಾಸವನ್ನು ಗೆದ್ದಿರಬೇಕು. ಚಾರರು ಹೇಗಿರುತ್ತಾರೆ ಅಂದ್ರೆ ಚೆನ್ನಾಗಿ ಗೊತ್ತಿರಬೇಕು. ಅವರದ್ದು ಪ್ರತಿ ಕ್ಷಣದಲ್ಲಿ ಅವರನ್ನು ಪರಿವೀಕ್ಷಣೆ ಮಾಡಬೇಕು. ಅವರಿಂದಲೇ ಗಟ್ಟಿಗೆ ಆಗುವುದು. ಅವರು ತಿಳ್ಕೊಂಡು ಬರ್ಲಿಕ್ಕೆ ಹೋದವರು ಏನಾದರೂ ಸೋರಿಕೊಂಡು ಬಂದರೆ ನೋಡಿ, ಅದನ್ನು ಅವರ ಮೇಲೆ ಇವನ ಗಮನ. ಭೀಮಸೇನ ತನ್ನ ಆಡಳಿತ ಬಂದಾಗ ಇನ್ನು ಮುಂದಕ್ಕೆ ಆಗತಕ್ಕ ಘಟನೆ ಅದು. ವಾಸ್ತವವಾಗಿ ಈ ಮಾತನ್ನು ಉಲ್ಲೇಖ ಮಾಡಿದ್ದಾನೆ ಅವನು. ಚಾರರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ದನ್ನು ಅವನು ಗಮನಿಸಿದ್ದಾನೆ. ಚಾರರಲ್ಲಿ ಅದು ಜೋರು ದೊಡ್ಡ ಮಟ್ಟಿನದ್ದು. ಲೋಕದಲ್ಲಿ ಪೂರ್ತಿ ಕೃಷ್ಣ ಪ್ರಜ್ಞೆಯನ್ನು ಹರಡಲಿಕ್ಕೋಸ್ಕರ ಪ್ರತಿ ಗ್ರಾಮದಲ್ಲಿ 5 ವಿದ್ವಾಂಸರನ್ನು, ವೇದಜ್ಞರನ್ನು, ಶಾಸ್ತ್ರಜ್ಞರನ್ನು, ಚಿಂತನಶೀಲರನ್ನು ಬಿಟ್ಟಿದ್ದಾನೆ. ಆ ಊರಿನಲ್ಲಿ ಅವರದನ್ನು ಪ್ರಸಾರ ಮಾಡಿ ಗಟ್ಟಿ ಮಾಡಿ ಅಲ್ಲಿ ಜನರಿಗೆ ಅವ್ರು ಬೇಕು. ಇಷ್ಟಾಗಿಯೂ ಒಂದೊಂದು ಊರಿನಲ್ಲಿ 5 ಜನರನ್ನು ನಿಲ್ಲಿಸಿದ ಭೀಮಸೇನ ಅರಸೊತ್ತಿಗೆಯಿಂದ ಅವರಿಗೆ ಸಂಭಾವನೆಗಳು ಬರ್ತಾ ಇದ್ರು. ಅವರ ಮೇಲೆಯೂ ಸಹ ನಿಗಾ ಇಡ್ಲಿಕ್ಕೆ ಚಾರರನ್ನಿಟ್ಟಿದ್ದ ಭೀಮಸೇನ. ಅವರು ಪಂಡಿತರು, ತಿಳಿದವರು, ಹೇಳಿಕೊಡುವವರು, ಜ್ಞಾನಿಗಳು ಸರಿಯಾಗಿ ಸಮಯಕ್ಕೆ ಹೇಳಿಕೊಡ್ತಾ ಇದ್ದಾರ, ಸೋಮಾರಿತನ ತೋರಿಸ್ತಾರ, ರಜೆ ಹಾಕ್ತಾರ, ಕಳಪೆ ಮಟ್ಟದ ಪಾಠವ, ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಪ್ರೀತಿಸ್ತಾ ಇಲ್ವೋ, ಗೌರವ ಬರ್ತಾ ಇಲ್ವೋ ಅವರಿಗೆ, ಇದೆಲ್ಲ ಕಂಪ್ಲೀಟ್ ನೋಡಿಕೊಳ್ಳಿಕ್ಕೆ ಚಾರರನ್ನು ಬೇರೆ ಬಿಟ್ಟಿದ್ದ. ನೋಡಿ ಎಷ್ಟು ಜೋರು ಅಂತ. ಜ್ಞಾನಿಗಳ ಬೆನ್ನ ಹಿಂದೆಯೂ ಕ್ರಮಬದ್ಧವಾದ ಲೋಕದಲ್ಲಿ ಜ್ಞಾನ ಪ್ರಸಾರ ಆಗ್ತದೆ ಇಲ್ಲ ನೋಡ್ಲಿಕ್ಕೂ ಜನ. ಅದರಿಂದ ವರ್ಷಾನಂಚ ಅನ್ವೇಷಣ ಪ್ರತಿನಿತ್ಯ ಚಾರರನ್ನು ಮಾತಾಡಿಸಬೇಕು. ಬಂದ ತಕ್ಷಣ ಇವತ್ತೇನು ಹೊಸತ್ತಿದೆ, ಎಲ್ಲಿ ಹೋಗಿ ಬಂದಿದ್ದೀರಿ, ಯಾರು ಸಿಕ್ಕಿದ್ದೀರಿ, ಏನ್ ಮಾತಾಗಿದೆ ನೋಡಿ. ದಮಯಂತಿ ಕಳಿಸ್ಲಿಲ್ವ ಚಾರನನ್ನು, ನಳನನ್ನು ಹುಡುಕ್ಲಿಕ್ಕೆ, ಈ ಹಾಡು ಹೇಳು, ಯಾರದಿಗೆ ಉತ್ತರಿಸ್ತಾನೆ ಬಂದು ಹೇಳು. ಯಾರು ಮಾತಾಡ್ಲಿಲ್ಲ, ಉತ್ತರಿಸಲಿಲ್ಲ. ಖುದ್ದಾಗಿ ನಳವನೇ ಮಾತಾಡಿದ, ಸಿಕ್ಕಿಬಿದ್ದ. ಅವಳು ಹುಡುಕಿದ ಕಥೆ ಆಯ್ತು. ಇದೆಲ್ಲ ಚಾರರ ಬಗ್ಗೆ ಗಮನ ಹರಿಸುವ ವಿಧಾನದ ಬಗ್ಗೆ ಬೇಕಾದಷ್ಟು ವಿಷಯಗಳಿವೆ ಅಂತಾನೆ. ಆನಂತರ ಕಲ್ಪನಾ ವಿವಿಧಾಶ್ಚಾಪಿ ನೃನಾಗರ ಅಥವಾಚಿನ. ಎಷ್ಟು ರೀತಿಯಿಂದ ನಾವು ನರರನ್ನು, ಪದಾರ್ಥಗಳನ್ನು ಬಳಸಲಿಕ್ಕೆ ಬರ್ತದೆ. ಕುದುರೆಗಳನ್ನು ಕಟ್ಟಲಿಕ್ಕೆ ಆಗ್ತದೆ, ಆನೆಗಳನ್ನು ದುಡಿಸಿಕೊಳ್ಳಿಕ್ಕೆ ಆಗ್ತದೆ. ರಥಿಕರ ಕತೆ ಹೇಗಿರ್ತದೆ ಹೇಳಿ, ಇವರನ್ನು ಎಷ್ಟು ಪ್ರಕಾರದಿಂದ ತಯಾರು ಮಾಡ್ಲಿಕ್ಕೆ ಆಗ್ತದೆ, ಹೇಗಿರ್ತದೆ, ಯಾವ ರೀತಿಯಲ್ಲಿ ಮಾಡ್ಲಿಕ್ಕುಂಟು, ಅವುಗಳ ವ್ಯಸನಗಳೇನಿರ್ತಾವೆ. ಕುದುರೆ ಸವಾರಲ್ಲಿ, ಆನೆಯನ್ನು ಜೊತೆಯಲ್ಲಿ ಹೋರಾಟ ಮಾಡುವವರಲ್ಲಿ, ಕೆಲವೊಮ್ಮೆ ಆನೆಗೂ ಅವುಗಳಿರತಕ್ಕ ಚಟಗಳು, ವ್ಯಸನಗಳು, ಮತ್ತು ಇದರೊಟ್ಟಿಗೆ ವಿಶೇಷವಾಗಿ ಅವುಗಳ ಪೋಷಣೆ, ಅವುಗಳನ್ನು ಪ್ರೀತಿಸುವುದು. ಈ 4 ಜನರನ್ನು ರಾಜ ಬಂದು ಎಬ್ಬಿಸಿದ್ರೆ, ಉಗೇ ಅಂತ ಹೇಳಿದ್ರೆ ಅವುಗಳು ಖುಷಿ ಆಗ್ತವೆ, ಹೋರಾಟದಲ್ಲಿ ರಾಜನ ಪ್ರೀತಿಸ್ತವೆ. ಆ ಕುದುರೆಗಳು, ಆನೆಗಳೆಲ್ಲ ರಾಜನನ್ನು ಗುರುತಿಸಿಕೊಳ್ಳುತ್ತವೆ. ಅದರಿಂದ ಸೈನ್ಯವನ್ನು ಸಂತೋಷಗೊಳಿಸ್ತಾ ಇರು, ವಿವಿಧ ರೀತಿಯಲ್ಲಿ ಅವುಗಳನ್ನು ನಡೆಸಿಬಿಡು, ಅವ್ರಿಗೆ ಬೇಕಾದಂತಹ ಸೌಕರ್ಯಗಳನ್ನು ಕಲ್ಪಿಸುವ ವ್ಯವಸ್ಥೆಗಳು ಇವೆಲ್ಲ ಬಂದಿವೆ ಅಂತಾನೆ. ಇದರಲ್ಲಿ ವ್ಯೂಹಾಶ್ಚ ವಿವಿಧಾಭಿಖ್ಯಾಹ. ಇನ್ನು ಬೇಕಾದ ಹೋರಾಟದಲ್ಲಿ ವ್ಯೂಹ. ನಾವು ಕಳೆದ ವಾರ ಹೋರಾಟ ನೋಡಿದ್ದೇವೆ. ಶಕಟ ವ್ಯೂಹ, ಪದ್ಮ ವ್ಯೂಹ, ಚಕ್ರ ವ್ಯೂಹ ಎಲ್ಲ ಇದೆಲ್ಲ ಇಲ್ಲಿ ಬಂದಿದೆ ಅಂತ ನೋಡಿ. ಈಗ ನಮಗೆ ಅದು ಸಿಗುವುದಿಲ್ಲ ಇವತ್ತು. ಇದ್ರೆ ಒಳ್ಳೇದಿತ್ತಲ್ಲ. ಲಕ್ಷ ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯವೇ ವ್ಯೂಹದ ಅಧ್ಯಾಯ ಆದ್ರೆ ಹೇಗೆ ತಯಾರಿಸುವುದು, ಅದೇ ಅದರಲ್ಲಿ ಎಲ್ಲ ಹಕ್ಕಿಯ ವ್ಯೂಹವನ್ನು ಹೇಳ್ತಾರೆ. ಚೂಪು ಮೋರೆ, ಅದರಲ್ಲಿ ಕೊಕ್ಕು ಬರುವ ಆಗಿರುವುದು, ಅದರಲ್ಲಿ ಬರುವಂತಹ ಅಶ್ವತ್ಥಾಮ ಅಥವಾ ದ್ರೋಣ, ರೆಕ್ಕೆ ಅತ್ತ ಇತ್ತ. ಹೀಗಾಗಿ ಹಕ್ಕಿಯ ರೆಕ್ಕೆಯಲ್ಲಿ ಮಾಡಿದ ರೀತಿ, ಕ್ರೌಂಚದ ಹಾಗೆ, ಅರ್ಧಶಕಟಾಕಾರ ಅಂತೆಲ್ಲ, ಹಾಗೆ ಅನೇಕ ಹೆಸರಿನ. ಇಲ್ಲಿನ ಮಹಾಭಾರತ ಯುದ್ಧದಲ್ಲಿ ಹೆಚ್ಚು ಸಿಗಲಿಲ್ಲ. ಬೇರೆ ಪುರಾಣಗಳಲ್ಲಿ, ಯುದ್ಧಗಳಲ್ಲಿ, ರಾಕ್ಷಸರ ಯುದ್ಧಗಳಲ್ಲೆಲ್ಲ ವ್ಯೂಹಗಳು ಬರ್ತಾವೆ, ಕೆಲವು ಕ್ರೌಂಚ ವ್ಯೂಹಾದಿಗಳೆಲ್ಲ. ಅದೆಲ್ಲವನ್ನು ಇಲ್ಲಿ ಹೇಳಿದ್ದಾರೆ. ವ್ಯೂಹಾಶ್ಚ ವಿವಿಧಾಭಿಖ್ಯ ವಿಚಿತ್ರಂ ಯುದ್ಧ ಕೌಶಲಂ. ಹೋರಾಟ ಹೇಗೆ ಗೌಜಿ ಆಗುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ. ಕತ್ತಿ ಹಿಡಿಯುವ ವಿಧಾನ, ಅದನ್ನು ತಿರುಗಿಸುವ ವಿಧಾನ, ಅಪಸವ್ಯದಿಂದ, ಸವ್ಯದಿಂದ, ಮಂಡಲ. ಒಂದು ಕತ್ತಿ ವರಸೆಯಲ್ಲಿ ಒಂದು 10-40 ಮಂಡಲಗಳನ್ನು ಸಾತ್ವಿಗೆ ಮುಂತಾದವರು ಮಾಡಿ ತೋರಿಸಿದ್ದಾರೆ ಹೇಳ್ತಾರೆ. ಇವೆಲ್ಲ ಶಾಸ್ತ್ರದಲ್ಲಿ ಹೇಳ್ಬಿಟ್ಟು ಮತ್ತೆ ಪಲಾಯನವೂ ಹೇಳಿದ್ದಾರೆ. ಓಡುವುದು ಯಾವಾಗ, ಓಡುವುದು ಹೇಗೆ, ಅಲ್ಲಿ ಬದುಕಬೇಕಲ್ಲ. ಯುದ್ಧದಲ್ಲಿ ಪಲಾಯನದ ಬಗ್ಗೆಯೂ ಸೂತ್ರವನ್ನು ಹೇಳಿಕೊಡ್ತಾನೆ.
ಯುದ್ಧದ ಕೌಶಲದಲ್ಲಿ ಪಲಾಯನ ಒಂದು ಕೌಶಲ ಗೊತ್ತಾಗದಾಗಿ ಹೊಡಿತು ನೋಡಿ. ದುರ್ಯೋಧನ ಏನು ಹೋರಾಟ ಮಾಡಿತ್ತಂತಿದ್ದು, ಕೊನೆಗೆ ಎಲ್ಲರನ್ನು ಕುಳ್ಳಿರಿಸಿ ಇಷ್ಟು ಜನರದ್ದು ಕುಡಿ ಬಿಡಿ ಬಿಡಿ ಹೊಡೀರಿ, ಅವರೆಲ್ಲ ಸೋತಿದ್ದಾರೆ. ಈಗ ತುಂಬಾ ಆಯಾಸ ಆಗಿದೆ, ನಾವು ಒಂದೇ ಸರ್ತಿ ಇಷ್ಟು ಜನ ಮೇಲೆ ಬಿದ್ದರೆ ಖಂಡಿತವಾಗಿ ಸಾಯಿಸ್ಲಿಕ್ಕೆ ಆಗ್ತದೆ, ನಾನು ಇದ್ದೇನೆ ಹೇಳ್ತಾನೆ. ನೋಡಿ, ಪಾಂಡವರು 5 ಇದ್ದಾರೆ, ದುಷ್ಟದ್ಯುಮ್ನ ಇವರೆಲ್ಲ ಬೇರೆ ಇದ್ದಾರೆ, ಶಿಖಂಡಿ ಪಾಂಡವರ ಮಕ್ಕಳು ಬೇರೆ ಇದ್ದಾರೆ, ದ್ರೌಪದಿಯರು. ಒಂದು ಸಣ್ಣ ತುಕಡಿ ಇದೆ ಅಷ್ಟೇ ಅವನದಿತ್ತು, ಇಲ್ಲ ಅಲ್ಲ ದುರ್ಯೋಧನದ್ದು. ಅಷ್ಟನ್ನು ಉಮೇದುಗೊಳಿಸಿ ಅವರೆಲ್ಲ ತುಂಬಾ ಆಯಾಸ ಪಟ್ಟಿದ್ದಾರೆ. ನಾವು ಏಕ್ದಮ್ ಒಂದೇ ಮನಸ್ಸು ಮಾಡಿ ಹೊಡಿಲಿಕ್ಕೆ ಆಗ್ತದೆ. ಅವರಿಗೆ ಒಂದೇ ಮನಸ್ಸು ಮಾಡಿ ಹೊಡಿಲಿಕ್ಕೆ ಅದಕ್ಕೆ ಜಯ ಆಗ್ತಾ ಬಂದಾಗ ಆ ತಲೆಯಲ್ಲಿ ತಾವು ಗೆದ್ದೆವು ಅಂತ ಬಂದಾಗ ಅಮಲು ಕಸು ಕಮ್ಮಿ ಆಗ್ತದೆ. ಕೆಲವೊಮ್ಮೆ ಹೊಡೆತ ತಿಂದು ಬಿದ್ದವನನ್ನು ಶತ್ರುವೇ ಆಗಿರ್ತಾನೆ, ಬೆಟ್ಟದಿಂದ ಬಿದ್ದದ್ದು, ಕಾಲು ಜಾರಿದ್ದು, ಕೈಕಾಲು ಮುರಿದದ್ದಾದಾಗ ಅವನು ಕೊನೆಯ ಹೊತ್ತಿನಲ್ಲಿ ಕೈ ಮೇಲೆ ಮಾಡ್ತಾನೆ. ಪಾಪ ಆಗ್ಲಿ ಹೇಳಿ ಮೇಲೆ ಮಾಡ್ತಾನೆ. ಶತ್ರು ಆಗಿದ್ರು ಇಷ್ಟು ಸಮಯ ಅವನ ಸಂಪೂರ್ಣ ಮನೆ ಮಂದಿ ನಾಶ ಮಾಡಿದ್ರು, ಇರ್ಲಿ ಪಾಪ ಅಂತೇಳಿ ಜೀವದಾನ ಅಂತ ಮೇಲಕ್ಕೆ ಹಾಕ್ತಾನೆ. ಅನ್ನೋ ಹೊತ್ತಿನಲ್ಲಿ ಕೈ ಎಳೆದವ ಅವ ಮೇಲೆ ಗ್ರಿಪ್ ತಗೊಳ್ಳುತ್ತಾನೆ, ಇವನನ್ನು ಕೆಳಗೆ ತಳ್ಳಿಬಿಡ್ತಾನೆ. ಸಂಪೂರ್ಣವಾಗಿ ಇವು ಜಯ ಆಯ್ತು, ಗೆದ್ದೆ, ಒಬ್ಬನೇ ಕೈಕಾಲು ಮುರ್ಕೊಂಡಿದ್ದಾನೆ, ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಓವರ್ ಇದರಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾಗ ಲಾಸ್ಟ್ ಮೂಮೆಂಟ್ ಆದ ಅನೇಕ ಸಂಗತಿಗಳಿವೆ. ಅದರ ದುರ್ಯೋಧನ ಆ ಆಪರ್ಚುನಿಟಿಯನ್ನು ಹುಡುಕಿದ ಕೊನೆ ಹೊತ್ತಿನಲ್ಲಿ. ಇಷ್ಟಾಗಿ ಆ ಎಲ್ಲರನ್ನು ಸರಿದು ಇವನು ನೋಡಿ ಕುದುರೆಯಲ್ಲಿ ಕೂತು ತಿರುಗಿಸಿ ಹೊಡೆದ. ಕುದುರೆಯನ್ನು ತರದು ಹಾಕಿದ್ದ ಭೀಮಸೇನ. ಆನೆ ಮೇಲೆ ಒದರಿದ್ದ, ಕುದುರೆ ಮೇಲೆ ಬಂದ, ಎಲ್ಲ ಹಾಕಿದ, ಕೈಯಲ್ಲಿ ಖಾಲಿ ಆಯಿತು. ಹೇಗೆ ತಪ್ಪಿಸಿಕೊಂಡು ಹೋದೋ ಗೊತ್ತಿಲ್ಲ ನೋಡಿ ದುರ್ಯೋಧನ. ಇಲ್ಲಿ ತುಕಡಿಯಲ್ಲಿ ಹೋರಾಟಕ್ಕೆ ಬಿಟ್ಟ, ತಾನು ಕಣಮರೆ ಆದ. ಈ ತುಕಡಿಗಳನ್ನೆಲ್ಲ ಇವರು ನಾಶ ಮಾಡ್ತಾ ಕೂತರು, ಇವು ಓಡಿದ್ದಾನೆ. ಇಷ್ಟಾಗಿ ಪಾಂಡವರ ಸೈನ್ಯ ದೊಡ್ಡದಿತ್ತು, ಅದನ್ನು ರಾತ್ರಿ ಪಾಳೆಯದಲ್ಲಿ ಅಶ್ವತ್ಥಾಮ ಬೆಂಕಿ ಹಾಕಿ ಮುಗಿಸಿದ್ದಲ್ಲ. ಹೀಗೆ ಪಲಾಯನದ ಕೌಶಲವನ್ನು ಹೇಳಿದ್ದಾರೆ ಇಲ್ಲಿ, ಹೇಗೆ ಉಂಟು ಅಂತ ಹೇಳುತ್ತಾರೆ. ವ್ಯೂಹಗಳು, ಅದನ್ನು ಭೇದಿಸುವ ವ್ಯವಸ್ಥೆಗಳು, ಯುದ್ಧ ಕೌಶಲಗಳು, ಶಸ್ತ್ರಾಣಂ ಪಾಲನಂ ಜ್ಞಾನಂ, ಶಸ್ತ್ರಗಳನ್ನು ಆಯುಧಗಳನ್ನು ಹೇಗೆ ಇಟ್ಟುಕೊಳ್ಳುವುದು, ಅದನ್ನು ಹರಿತ ಮಾಡುವ ವಿಧಾನಗಳು, ಬಳಸುವ ರೀತಿಗಳು, ಅದರ ಪರಿಜ್ಞಾನ ಹೇಗೆ, ಆ ಎತ್ತರ ಭಾರ ಅದೆಲ್ಲ ಉಂಟು. ಎಷ್ಟು ಭಾರದ ವಸ್ತುವನ್ನು ತಿರುಗಿಸ್ಲಿಕ್ಕೆ ಬರ್ತದೆ. ಆಯುಧಗಳು ಭಾರಿ ಕಂಡಾಬಟ್ಟೆ ಭಾರ ಇದ್ರೆ ಇವನಿಗೆ ಅದನ್ನು ಎತ್ತಿಸುವಲ್ತಾನೆ. ಹೋರಾಟದಲ್ಲಿ ಇವನು ಮೊದಲೇ ಸೋತಿರ್ತಾನೆ ಎತ್ತಿಕೊಳ್ಳುವುದರಲ್ಲಿ. ಅದನ್ನು ತುಂಬಾ ಹಗುರ ಆದರೆ ಹೊಡೆತದಲ್ಲಿ ಪೆಟ್ಟು ಬೀಳುವುದಿಲ್ಲ, ಮನುಷ್ಯ ಶತ್ರು ಸಾಯುವುದಿಲ್ಲ. ಆದ್ರಿಂದ ಇವನ ಭಾರಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ಆಯುಧಗಳ ಕಲ್ಪನೆ ಹೇಗಿರಬೇಕು, ಅದರ ಜ್ಞಾನ. ಪೀಡಾಕಾಲ ಯಾವುದು, ಹೇಗೆ ಪೀಡೆ ಕೊಡ್ಲಿಕ್ಕೆ ಬರ್ತದೆ, ಎಷ್ಟು ಬಗೆಯಿಂದ ಪೀಡೆ ಮಾಡ್ಲಿಕ್ಕೆ ಆಗ್ತದೆ, ಭಯ ಹುಟ್ಟಿಸುದು ಯಾವಾಗ. ಆಯುಧ ತರುವಾಗಲೇ ಹೆದರಬೇಕವನು. ಕೆಲವೆಲ್ಲ ರಕ್ಕಸರ ಆಯುಧ ನೋಡುವಾಗ ವಿಕಾರ ಇರ್ತದೆ. ಒಂದು ದೊಡ್ಡ ಮರದ ಬೊಡ್ಡೆ ಆಗಿ, ಮಾಂಸದ ಉಂಡೆ ಆಗಿ, ಅದರಲ್ಲಿ ಏನೋ ಮುಳ್ಳು, ಕೊಕ್ಕೆ ಎಲ್ಲ ಇದ್ದ ಹಾಗೆ. ಅದನ್ನು ತರುವಾಗಲೇ ಮುಗಿದು ಹೋಗ್ತದೆ ನಮ್ದು. ಯಾಕೆಂದ್ರೆ ಅದು ಎದೆಗೆ ತಾಕ್ತದ, ಅಥವಾ ಕರಳು ಹೊರಗೆ ತರ್ತದ, ಅಥವಾ ಕುತ್ತಿಗೆಯಲ್ಲಿ ಬೀಳಿಸ್ತದ, ಅಥವಾ ಬೆನ್ನನ್ನೇ ಹರಿತದ ಗೊತ್ತಾಗುದಿಲ್ಲ. ಆ ರೀತಿ ಅವು ತಿರುಗಿಸು ತರುವಾಗಲೇ ಆಯುಧ ನೋಡಿ ಎದುರುಕೊಂಡ. ಇದೆಲ್ಲ ಇಲ್ಲಿ ಅಂದ್ರೆ ಎಷ್ಟೆಲ್ಲ ಆಗ್ತದೆ. ಮಾಹಿತಿಗಳ ಪ್ರಪಂಚವೇ ಇಲ್ಲಿ ಮುಂದೆ ಕೊಟ್ಟಿದ್ದಾನೆ. ಹೆದರಿಸುವುದು ಹೇಗೆ, ಹೊಡೆಯುವುದು ಹೇಗೆ, ಪೀಡಿಸುವುದು ಹೇಗೆ ನೋಡಿ. ಎಲ್ಲಿವರೆಗೆ ದುಷ್ಟದ್ಯುಮ್ನನ ಕೊಲೆ, ಸಾವು, ಸಂಹಾರ ಆಗುವಾಗ ಅವನ ಕುತ್ತಿಗೆಗೆ ಮೇಲೆ ಧನುಸ್ಸಿನ ಬಿಲ್ಲಿನ ಹಗ್ಗ ಹಾಕಿ, ಬಿಲ್ಲಿನ ಹಗ್ಗ ಅದು ಚರ್ಮದ್ದು, ಕಬ್ಬಿಣದ್ದು ಎಲ್ಲ ಇರ್ತದೆ, ಸರಿಗೆ ಅಂತದ್ದು. ಅದು ಫ್ಲೆಕ್ಸಿಬಲ್ ಆಗಬೇಕು ಎಳೆದು ಬಾಣ ಬಿಡ್ಲಿಕ್ಕೆ. ಹಾಗಾಗಿ ಅಷ್ಟು ಟೆಂಪರ್ ಬರಬೇಕು ಅವನಿಗೆ ಎಳೆದು ಹೊಡೆಯುವಾಗ. ಅಂತ ಅಶ್ವತ್ಥಾಮ ತನ್ನ ಬಿಲ್ಲಿನ ಧನುಸ್ಸಿನ ಹಗ್ಗವನ್ನು ದುಷ್ಟದ್ಯುಮ್ನನ್ನು ಕುತ್ತಿಗೆಗೆ ಹಾಕಿ ಎಳೆದು ಸಂಹಾರ ಮಾಡಿದ್ದಾನೆ. ಇದು ಪೀಡೆ. ಆಯುಧದಿಂದ ಪೀಡಿಸುವ ಬಗೆ ಹೇಳಿಕೊಡ್ತಾರೆ, ಹೊಡೆತದ ಕಥೆ ಹೇಳಿಕೊಡ್ತಾರೆ, ಹೇಗೆ ಏನಿರ್ತದೆ ಅಂತ, ಎಲ್ಲಿಂದ ಏನು ಅಂತ. ಅಡ್ಡ ಹರಿದಾಗಿದ್ದಾನೆ. ರಾಮಾಯಣದಲ್ಲಿ ಬಂದಾಗ ನಾವು ನೋಡುತ್ತೇವೆ, ಒಂದು ಕಪಿ ಏನು ಮಾಡಿದೆ ಕೇಳಿದ್ರೆ, ಅಂಗದ, ಸುಗ್ರೀವ ಇವರೆಲ್ಲ ಇದ್ದಾಗ ಆ ಎದುರಾಳಿಯ ರಕ್ಕಸನ, ನರಾಂತಕನ ಎದುರಾಳಿಯ ರಕ್ಕಸನ ಆಯುಧವನ್ನು ಎಳೆದದ್ದು ಕತ್ತಿ ಎಳೆದು ಅಡ್ಡ ಸೀಳಿದ್ದವನ ದೇಹದಲ್ಲಿ, ಹೆಗಲಿನಿಂದ ಹೊಟ್ಟೆಗೆ ಉಪವೀತ ಹಾಕಿಕೊಳ್ಳುವ ರೀತಿಯಲ್ಲಿ ಅವನ ಸೀಳಿ ಕೊಂದಿದ್ದಾರೆ. ಈ ನಮೂನೆ ಕೃಷ್ಣನಂತೂ ಆ ಕೇಶಾಸ್ತ್ರವನ್ನು ಸಂಹಾರ ಮಾಡಿದ, ಕುದುರೆಯನ್ನು ಸಂಹಾರ ಮಾಡಿದ ಕಥೆ ಹೇಗಿತ್ತು. ಅದರ ಬಾಯೊಳಗೆ ಕೈ ಹಾಕಿ ಕೈ ವೃದ್ಧಿಗೊಳಿಸಿ ಅದು ಶ್ವಾಸವನ್ನು ಬಿಡಲಾಗದೆ ದೇಹದೊಳಗಿಂದ ಉಬ್ಬಿ
ಎರಡು ಸೀಳಾಗಿ ಸತ್ತದದು. ಕುದುರೆ ಎರಡು ಸೀಳಾದದ್ದು, ಒಂದು ಕಣ್ಣು ಒಂದು ಮೂಗಿನ ಹೊರಳೆ ಇದ್ದ ಹಾಗೆ, ಎರಡು ಕಾಲು ಒಂದು ಬದಿಯಲ್ಲಿ ಬಂದ ಹಾಗೆ, ಒಂದು ಕಿವಿ ನಿಂತ ಹಾಗೆ ಕುದುರೆ ಸಾವಾದದ್ದು. ಬಕನನ್ನು ಹಾಗೆ ಸೀಳಿದ್ದವ, ಎರಡು ಕೊಕ್ಕಿಡ್ಕೊಂಡು. ಜರಾಸಂಧನ ಮಾಡಿದ್ದೇಗೆ ಭೀಮಸೇನ, ನಡುವೆ ಸೀಳಿ ಊರ ಹೆಬ್ಬಾಗಿಲಿನಲ್ಲಿ ತೋರಣ ಹಾಕಿ ಬಂದಿದ್ದಾರೆ. ಬೆಳಿಗ್ಗೆ ಬಂದಾಗ ಈ ನಮೂನೆ ಸಂಹಾರದ ಕಥೆಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಅಂತಾನೆ. ಇದೆಲ್ಲ ಬಂದಿದೆ, ಶಸ್ತ್ರಗಳ ಕಥೆಗಳು ಬಹಳ ವಿಚಿತ್ರವಾಗಿರುವಂಥದ್ದು. ಅಂದ್ರು ಬರುವ ರೀತಿ ಹೇಗೆ, ಕೊಡೆಯುವ ರೀತಿ ಹೇಗೆ. ಹಾಗೆ ಯೋಗ ಸಂಚಾರ ಏವಚ ತಥಾ ಯಾನ ತದಾತ್ವಂಚ. ಹೋರಾಟಕ್ಕೆ ಯಾವತ್ತು ರೆಡಿ ಇರಬೇಕು ವಾಹನಗಳು, ಅವುಗಳನ್ನು ಬಳಸುವ ರೀತಿ, ಹೋಗುವ ಪ್ರಕಾರ. ಶತ್ರುಗಳು ಇಲ್ಲಿದ್ದಾರೆ, ನಾವು ಹೇಗೆ ಹೋಗ್ಬೇಕು? ಮಧ್ಯೆಯಲ್ಲಿ ಹೊಂಡ ಇರಬಹುದು, ಗುಡ್ಡ ಇರಬಹುದು, ಕವಲು ದಾರಿ ಇರಬಹುದು, ಕಾಡಿ ಇರಬಹುದು. ಸೀದಾ ಹೊರಟು ಬಿಡುವುದಲ್ಲ, ಅದು ತಪ್ಪಿಸಬೇಕು ಅಂತಲೇ ಮಾಡಿದ್ದು. ಹಾಗೊಂದು ಕೃಷ್ಣ ಮಾಡಿದ್ದಾನೆ ಎಷ್ಟೋ ಸರ್ತಿ. ರೈವತ ಪರ್ವತಕ್ಕೆ ಹತ್ತಿದ್ದು ಜರಾಸಂಧನ ಪಾಳೆಯದವರೆಲ್ಲ ಬಂದಾಗ ಅತ್ತ ಇತ್ತ ಹುಡುಕಿದ್ರೆ ಬಂತು, ಪರ್ವತದ ಮೇಲೆ ಕೆಳಗೆ ಹೋಗಿ ಎಲ್ಲ ಸತ್ತು ಹಾಳಾದವು. ಇಷ್ಟಾಗಿ ಕೊನೆಗೆ ಪರ್ವತದ ಮೇಲೆ ಇದ್ದಾರೆ ಅವರು ಹೇಳಿಕೊಂಡು ಬೆಂಕಿ ಹಾಕಿದ. ಇವರು ಪರ್ವತದಿಂದ ನೀರಿಗೆ ಹಾರಿ ಧುಮುಕಿ ಈಜಿಕೊಂಡು ಹೋಗಿದ್ದಾರೆ. ಪರ್ವತಕ್ಕೆ ಬೆಂಕಿ ಹಾಕಿ ಇವರೇ ಸುಟ್ಟೋದದ್ದು ಹೆಚ್ಚು ಜನ ಸುತ್ತಮುತ್ತ ಸೇರಿ. ಅಲ್ಲಿವರೆಗೆ ಹೋಗ್ಲಿಕ್ಕೆ ಕಷ್ಟಪಟ್ಟು. ಇಂಥದ್ದೆಲ್ಲ ಕೂಟವಿದ್ದವಳು. ಅದನ್ನು ಯೋಗ ಸಂಚಾರೇ ವಚ, ವಾಹನಗಳು ತನ್ನದು ಹೇಗೆ ಹೋಗ್ಬೇಕು, ಹೇಗೆ ಇರಬೇಕು, ಇವನ್ನೆಲ್ಲ ನೋಡಿಕೊಳ್ಳಿಕ್ಕೆ. ಮತ್ತು ಹೋರಾಟಕ್ಕೆ ಯಾರ್ಯಾರನ್ನೆಲ್ಲ ಹಾಕಬೇಕು ಅಂತ ನೀವು ಅದೆಲ್ಲ ಇಲ್ಲಿ ಬಂದಿದ್ದಾರೆ ಅಂತ. ಚೋರೈಹಿ ಆಟವಿಕೈಹಿ ಉಗ್ರೈಹಿ ಪರರಾಷ್ಟ್ರಸ್ಯ ಪೀಡನಂ. ಕಳ್ಳರನ್ನೆಲ್ಲ ಹಿಡಿದಾಕಿದ್ದಾರಲ್ಲ ಅವರನ್ನೆಲ್ಲ ಬಿಟ್ಟು ಕಳಿಸ್ಬೇಕಂತೆ ಶತ್ರುಪಾಳ್ಯದಲ್ಲಿ. ಅವರೊಂದೇ ಕಸು ಏನು, ಕಾಡುವುದು, ಕದಿಯುವುದು. ಸಿಕ್ಕಿ ಬಿಕ್ಕಿದವರನ್ನೆಲ್ಲ ಕದೀತಾರೆ, ಲೂಟಿ ಮಾಡುತ್ತಾರೆ. ಶತ್ರುಗಳು ಬಂದಾಗ ಆಚೆ ಕಡೆಯಿಂದ ಶತ್ರುಗಳ ಒಂದು ತುಕಡಿ ಬಂದ್ರೆ ಹೊರಗಿನಿಂದ ಸೆಲ್ಲಿನಿಂದ ಎಲ್ಲ ಕಳ್ಳರನ್ನು ಬಿಟ್ಟು ಕಡಿ. ಅವರಿಗೆ ತಿನ್ಲಿಕ್ಕೂ ಬೇಕು, ಕಡಿಲಿಕ್ಕೂ ಬೇಕು, ದೋಚಲಿಕ್ಕೂ ಬೇಕು. ಅವ್ರೇನ್ ಮಾಡ್ತಾರೆ, ದೋಚುವಾಗ ಕೈಯಲ್ಲಿ ಕೊಡದಿದ್ರೆ ತಲೆ ಹೊಡೆದು ಕೊಡ್ತಾರೆ. ಅಂತೂ ಶತ್ರುಗಳ ಸಂಹಾರಕ್ಕೆ ಚೋರರನ್ನು ಕಳಿಸಿರಿ, ಕಾಡಿನವರನ್ನು ಕಳೆದು ಬನ್ನಿ, ಅವ್ರು ಪ್ರಾಣಿಗಳನ್ನು ಬೇಟೆಯಾಗಿದ್ದಾಗಿ ಬೇಟೆಯಾಡುತ್ತಾರೆ, ಉಗ್ರರನ್ನೆಲ್ಲ ಬರಬೇಕು. ಇವೆಲ್ಲ ದುಶ್ಯಾಸನ ಮಾಡಿದ್ದೇ ಕತೆ. ಕಲ್ಲು ಬಿಸಾಡೋರನ್ನೆಲ್ಲ ಕಳ್ಕೊಂಡು ಬಂದಿದ್ದಾನೆ. ಹೋರಾಟದ ಇದೆಲ್ಲ ನಡೆದಿದೆ ಮಹಾಭಾರತ ಹೋರಾಟದಲ್ಲಿ. ಆದ್ರೆ ಇದನ್ನೆಲ್ಲ ಹೇಳಿಕೊಟ್ಟದ್ದು ಚತುರ್ಮುಖನ ಹೊತ್ತಗೆಯಲ್ಲಿಂದ ಮಾತುಗಳು ಅಂತ ಹೇಳ್ತಾನೆ. ಅಗ್ನಿದೈಹಿ ಕರದೈಶ್ಚೈವ ಪ್ರತಿರೂಪಕ ಚಾರಕೈಹಿ. ಬೆಂಕಿ ಹಾಕುವವರು, ವಿಷ ಉಣಿಸುವವರು, ಪ್ರಯೋಗ ಮಾಡುವವರು. ಇನ್ನು ಪ್ರತಿರೂಪಕ ಚಾರಕೈ, ಅವರಾಗಿ ವೇಷ ಹಾಕಿದ ಚಾರರು. ಇವರ ಗೂಢಚಾರ ಏನ್ ಮಾಡಿದ್ದಾನೆ ಅಂದ್ರೆ ಶತ್ರುಪಾಳೆ ಇದ್ದ ಹಾಗೆ ವೇಷ ಹಾಕಿದ್ದಾನೆ, ಗೊತ್ತೇ ಇಲ್ಲ. ಮಾತಾಡ್ತಾ ಒಬ್ಬನನ್ನು ಚುಚ್ಚಿ ಹೋಗುದೆ, ಕೊಂದು ಹೋಗುದೆ. ನೋಡುವಾಗ ಇವನ ಜನ ಅಂತಲೇ, ಇವನ ಟೊಪ್ಪಿ ಇವನ ವೇಷ ಉಂಟು, ನಿಜವಾಗಿ ಪರ ವ್ಯಕ್ತಿಯವ. ಇದು ಮಾಡುವ ವ್ಯಕ್ತಿಗಳಿದ್ದಾರೆ. ಮೋರೆಯನ್ನು ಬದಲಾಯಿಸ್ತಾರೆ. ಇವತ್ತು ನಾವೇನು ವಿಗ್ ಹಾಕೊಳ್ಳುತ್ತಾನೆ, ಮೋರೆ ಹಾಕೊಳ್ಳುತ್ತಾನೆ ಅಂತ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಪ್ರತಿರೂಪಕ ಚಾರಕೈ ಇಂತ ಚರ್ಮ ವ್ಯತ್ಯಾಸ ಮಾಡಿ, ಕೈ ವ್ಯತ್ಯಾಸ ಮಾಡಿ, ಟೋನ್ ಮಾತು ವ್ಯತ್ಯಾಸ ಮಾಡಿಕೊಂಡು ಎಲ್ಲ ಆಗತ್ತೆ ಅಂತಾರೆ. ಆದ್ರಿಂದ ಶ್ರೇಣಿ ಮುಖ್ಯೋಪಜಾಪೇನ ವಿರುದ್ಧ ಛೇದನೇನ ಚ. ಮರ ಬುಷ್ ಎಲ್ಲ ತಂದಿಡ್ತಾರೆ, ಅದರ ಅಡಿಯಲ್ಲಿ ಕೂತಿರ್ತಾರೆ. ಇವತ್ತೆಲ್ಲ ಮರಮಟ್ಟುಗಳುಂಟು, ಕಾಡಿನಲ್ಲಿ ತಿಳ್ಕೊಂಡ್ರೆ ನಾಳೆ ಬೋಳಿದೆ, ಏನಿಲ್ಲ, ಯುದ್ಧಕ್ಕೆ ನಿಂತಿದ್ದಾರೆ ಅವರು. ಇಂಥದ್ದು ನಮೂನಿ. ಅದರಿಂದ ಹತ್ತಿರದಲ್ಲೇ ನಮ್ಮ ಜನರ ಹತ್ತಿರದಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ರಾಜ, ಏನು ಪರಿಚಯ ಅರ್ಥ ಮಾಡ್ಲಿಕ್ಕಾಗತ್ತೆ ಅಂತಾನೆ. ಅಲ್ಲಿ ಪರ ಜನರ ದೂಷಣೆನ ನಾಗಾನ, ಆನೆಗಳನ್ನೆಲ್ಲ ಹಾಳು ಮಾಡುವುದು, ಕುಡಿಸಿಬಿಡುದು. ಗೊತ್ತೇ ಇಲ್ಲ, ರಾತ್ರಿ ಕುಡಿಸಿದ್ದಾರೆ, ಮರುದಿನ ಹೋರಾಟಕ್ಕೆ ಬಂದಾಗ ಎದ್ದು ಓಡುತ್ತೆ. ಅವರ ಜನರ ಮೇಲೆ ಓಡಿ ಸಾಯಿಸ್ತದೆ. ಇದನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತಾರೆ ಅವರು. ಕೆಲಸ ಮಾಡ ಆತಂಕ ಜನನೇನ ಚ ಭಯೋತ್ಪಾದನೆ, ಮಧ್ಯೆಯಲ್ಲಿ ಬಡಂ ಸಿಡಿಸುವುದು, ಎಲ್ಲ ಬಾಂಬ್. ಭಯೋತ್ಪಾದನೆಯಿಂದ ಇದನ್ನು ಹೇಳಿಕೊಟ್ಟಿದ್ದಾರೆ, ಹೇಗೆ ಇನ್ನೊಬ್ಬರಲ್ಲಿ ಭಯ ಹುಟ್ಟಿಸುವುದು ಅಂತ. ಹೀಗೆ ಅನೇಕ ರೀತಿಯಿಂದ. ಮತ್ತೆ ಬೇಕಾದರೆ ಭಕ್ತಸ್ಯ ಊಟಕ್ಕೆ ಆರೋಧನೆಯನ್ನು ಭಕ್ತಸ್ಯ, ಅವರಿಗೆ ಊಟ ಮಾಡ್ಲಿಕ್ಕೆ ಹೋದ ಊಟ ಇಲ್ಲ ಮಾಡಿಬಿಡುವುದು. ಪತ್ತಿಶ್ಚೊಪಗ್ರಹೇಣ ಚ, ಅವರ ಪ್ರಧಾನನನ್ನು ಹಿಡಿದು ಬಿಡುವುದು. ಒಬ್ಬ ಪ್ರಧಾನನ್ನು ಹಿಡಿದು ಬಿಟ್ಟರೆ ನೋಡಿ, ಶಲ್ಯನನ್ನು ಕ್ಯಾಚ್ ಮಾಡಿ ಇಡೀ ಸೈನ್ಯ ಅವನ ಕೈಗೆ ಬಂತಲ್ಲ ಹಾಗೆ. ಅದು ಹೋರಾಟದಲ್ಲಿ ನೋಡಿ ಧರ್ಮರಾಜನನ್ನು ಹಿಡಿತೇನೆ ಅಂತ ದ್ರೋಣೆಯಾಗಿ. ಇದೊಂದು ವಿಷಯ. ಧರ್ಮರಾಜನ ಹಿಡಿದು ಬಿಟ್ರೆ ಹೋರಾಟ ನಿಂತಿದಲ್ಲ. ಈ ರೀತಿಯಾಗಿ ಸೇನಾಪತಿಯನ್ನೇ ಒಳಗೆ ಹಾಕುವುದು, ಸೇನಾ ಕಮಾಂಡರ್ನನ್ನೇ. ಹೀಗೆ ಅನೇಕ ಪ್ರಕಾರಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯ ಶಾಸನ ಶಾಸ್ತ್ರ ಹೊರಗೆ ಬಂದಿದೆ ಅಂತ ಭೀಷ್ಮ ಹೇಳುತ್ತಾನೆ. ಇನ್ನೂ ಅನೇಕ ಪರಿವಿಡಿಯ ನಾ ಹೇಳಿದ ಕಂಟೆನ್ಸ್ ಪೇಜುಗಳೇ ಮತ್ತೊಂದೇನೇ ಇದೆ ಅಂತ ಇನ್ನೂ ಅನೇಕ ಅಂಶಗಳು, 100 ವಿಷಯಗಳು. ಅದನ್ನ ನಿಮಗೆ ಚೂರಾದ್ರೂ ಪರಿಚಯಿಸುವಾಗ
100 200 ಆಗಿಬಿಡತ್ತೆ. ಮತ್ತು ಚಿಂತನೆ ಮುಂದುವರಿಸುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು.